ಗತ್ಯಂತರಗಳು, ಈ ಥರದ ವಿರೋಧಾಭಾಸಗಳನ್ನು ಇಡೀ ಕಾದಂಬರಿ ಏನು ಮಾಡ್ತದೆ ಅಂದರೆ ಕಳೆದ ಶತಮಾನದ ಕೊನೆಯ ಭಾಗದ ದ್ವಂದ್ವಗಳಲ್ಲಿ ನಿರೂಪಿಸ್ತದೆ. ಇಲ್ಲಿ ಇಡೀ ಕಾದಂಬರಿ ಒಂದು ನಿರಂತರವಾದ ಚಲನಶೀಲತೆಯನ್ನು, ಒಂದು ಪ್ರಾಸೆಸ್ನ ಹೇಳ್ತಾ ಇದೆ. ಬದುಕು ಅನ್ನೋದು ನಿರಂತರವಾದ ಪ್ರಾಸೆಸ್ಸೇ ಹೊರತು ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲ. ಇದು ನಿರಂತರವಾಗಿ ಚಲಿಸ್ತಾನೆ ಇರ್ತದೆ. ಇಲ್ಲಿ ಓರೆಕೋರೆಗಳು, ವಿರೋಧಾಭಾಸಗಳು ಈ ಬದುಕಿಗೆ ಅಂಟುಕೊಂಡಿದ್ದಾವೆ ಅನ್ನೋದನ್ನ ಸೂಚಿಸ್ತಾರೆ. ಜಡ್ಜ್ ಲಂಚ ತಗೊಳ್ತಾರೆ ಅನ್ನೋದು ನನಗೆ ತುಂಬ ಶಿವಮೊಗ್ಗ ಬಂದಾಗ ಎದುರಿಕೊಳ್ಳೋ ಸಮಸ್ಯೆ ಆಗಿತ್ತು. ನನಗೆ ತರೀಕೆರೆ MLA ಪರಿಚಯ ಇದ್ದರು, ನೀಲಕಂಠಪ್ಪನವ್ರೆ, ಜಡ್ಜಿ ಲಂಚ ತಗೋತಾರಲ್ರಿ ಅಂದೆ. ನಾನೇ ಕೊಟ್ಟಿದ್ದೀನಿ ಅಂತ ಅಂದೆ. ಬಿ ಚಂದ್ರಗೌಡರ ಕಾದಂಬರಿ ದೇಶಾಂತರ ಇಲ್ಲಿ ಪ್ರಜ್ಞಾ ಬುಕ್ ಗ್ಯಾಲರಿಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಪುಸ್ತಕದ ಕುರಿತು ನನಗೆ ಮಾತಾಡಬೇಕು ಅಂತ ಹೇಳಿ ಕೃಷ್ಣಮೂರ್ತಿ ಅವರು ಹೇಳಿದರು. ಹಾಗಾಗಿ ನಾನು ನನ್ನ ಅಭಿಪ್ರಾಯಗಳನ್ನ ಈ ಪುಸ್ತಕಗಳ ಬಗ್ಗೆ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ಲಂಕೇಶ್ ಪತ್ರಿಕೆಯಲ್ಲಿ ಕಟ್ಟೆಪುರಾಣ ಅನ್ನುವ ಒಂದು ಬಹಳ ಪ್ರಸಿದ್ಧವಾದಂಥ ಅಂಕಣವನ್ನು ಬರೆದ ಚಂದ್ರಗೌಡರು ಅದರ ಉದ್ದಕ್ಕೂ ಬರಿತಾ ಬಂದವರು. ಆ ಪತ್ರಿಕೆಯಲ್ಲಿ ಮುಖಾಂತರನೇ ಒಬ್ಬ ಬಹಳ ದೊಡ್ಡ ಲೇಖಕರಾಗಿ ಗುರುತಿಸ್ಕೊಂಡವರು ಮತ್ತು ಆ ಪತ್ರಿಕೆಯ ಆಚೆಗೆ ಒಬ್ಬ ಲೇಖಕ ಆಗಿ, ನಾಟಕಕಾರ ಆಗಿ ಅನೇಕ ಸಾಮಾಜಿಕ ಹೊಣೆಗಾರಿಕೆಗಳನ್ನ, ಸಾಹಿತ್ಯದ ಹೊಣೆಗಾರಿಕೆಗಳನ್ನ ನಿಭಾಯಿಸಿದವರು. ಸೊ ಚಂದ್ರಗೌಡರ ಬಗ್ಗೆ ನಾವು ಯಾರು ಏನು ಹೊಸದಾಗಿ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ಅವರು ಕರ್ನಾಟಕದಾದ್ಯಂತ ಅವರು ಪರಿಚಯ ಇದ್ದಾರೆ. ನೇರವಾಗಿ ದೇಶಾಂತರದ ಕಾದಂಬರಿ ಬಗ್ಗೆ ಹೇಳೋದಾದರೆ, ದೇಶಾಂತರ ಕಾದಂಬರಿಯಲ್ಲಿ 2 ಪ್ಲಾಟ್ಗಳಿದ್ದಾವೆ, 2 ಕಥೆಗಳಿದ್ದಾವೆ. ಒಂದು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಗಿರಿಶ್ರೇಣಿಯಲ್ಲಿರುವಂಥ ವಸ್ಕಾನ್ ಎಸ್ಟೇಟ್ ಅನ್ನುವ ಒಂದು ಎಸ್ಟೇಟಿನಲ್ಲಿ ಒಂದು ಕಥನ ನಡೀತದೆ. ಇನ್ನೊಂದು ಕಥನ ಮಂಡ್ಯ ಜಿಲ್ಲೆ ನಾಗಮಂಗಲ ಸೀಮೆಯ ಹಳ್ಳಿಯಿಂದ ಹೊರಟ ಒಬ್ಬ ವ್ಯಕ್ತಿಯ ಪ್ರಯಾಣ ಶುರುವಾಗ್ತದೆ. ಸೊ ಈ 2 ಕಥನಗಳು ಬಹಳ ಮುಖ್ಯವಾಗಿ ಇದರಲ್ಲಿ ಜರುಗ್ತವೆ. ವಸ್ಕಾನ್ ಎಸ್ಟೇಟ್ನಲ್ಲಿ ಒಬ್ಬ ಅದರ ಓನರ್ ಯಾರು ಅಂತ ಹೇಳಿದರೆ ಸಿರಿಲ್ ಪ್ರಭು ಅಂತ ಹೇಳಿ. ಆತ ಸರ್ಕಾರದ ಕಾರ್ಮಿಕ ಕಾನೂನುಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಾರ್ಮಿಕರ ಕಲ್ಯಾಣಕ್ಕೆ ಏನೇನು ಮಾಡಬೇಕೋ ಎಲ್ಲ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ದೊರಕಿಸ್ಕೊಡ್ತಾನೆ. ಅಂಥ ಒಬ್ಬ ಒಳ್ಳೆಯ ಮಾಲೀಕ ಆತ. ಆ ವಸ್ಕಾನ್ ಎಸ್ಟೇಟಿಗೆ ಆಳುಗಳಾಗಿ ದುಡಿಯೋಕ್ಕೆ ಬಂದವಂಥವ್ರು ಯಾರ್ಯಾರು ಅಂದರೆ, ಉತ್ತರ ಕರ್ನಾಟಕದಿಂದ ಒಬ್ಬ ಸಿನೋಜಿ ಅಂತ ಬರ್ತಾನೆ, ದಕ್ಷಿಣ ಕನ್ನಡದಿಂದ ಒಬ್ಬ ಪೂಜಾರಿ ಅನ್ನೋ ಮೇಸ್ತ್ರಿ ಬರ್ತಾನೆ. ಸಿನೋಜಿ ಮ್ಯಾನೇಜರ್ ಆಗಿರ್ತಾನೆ, ಕ್ಯಾಶಿಯರ್ ಆಗಿರ್ತಾನೆ. ತಮಿಳುನಾಡು ಕಡೆಯಿಂದ ಬಂದ ಆಳುಗಳು ಇರ್ತಾರೆ. ಈ ಥರ ಅನೇಕ, ಮತ್ತು ಒಬ್ಬ ಪತ್ರಕರ್ತ, ಇಲ್ಲಿ ಚಿಕ್ಕಮಗಳೂರಿಗೆ ಬೆಂಗಳೂರಿಂದ ಬರುವಂಥ ಒಬ್ಬ ಪತ್ರಕರ್ತ ಶಂಕರ್ ಅಂತ ಇರ್ತಾನೆ. ಸೊ ಇವರೆಲ್ಲ ಆ ವಸ್ಕಾನ್ ಎಸ್ಟೇಟಿನ ಸಿರಿಲ್ ಪ್ರಭು ಅವರ ಬಳಗದಲ್ಲಿ ಸೇರ್ತಾರೆ. ಸೊ ಅಲ್ಲಿ ಸಿರಿಲ್ ಪ್ರಭು ಅನ್ನುವ ಕ್ರಿಶ್ಚಿಯನ್ ತಮಿಳುಗ ಅದರ ಓನರ್ ಅದರದು. ಅವನು ಅವರವರ ಹಿನ್ನೆಲೆಯ ಅನುಸಾರ ಅವರವ್ರಿಗೆ ಜವಾಬ್ದಾರಿ ನಿರ್ವಹಿಸಿರ್ತಾನೆ. ಸಿನೋಜಿಯನ್ನು ಕ್ಯಾಶಿಯರ್ ಮಾಡ್ಕೊಂಡಿರ್ತಾನೆ. ಒಬ್ಬ ಡಾಕ್ಟ್ರನ್ನ ಆಳುಗಳ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಕರ್ಕೊಂಡು ಬಂದಿರ್ತಾರೆ. ಮತ್ತು ಈ ಆಳುಗಳಿಂದ ಕೆಲಸ ತಗೊಳ್ಳೋಕ್ಕೆ ಒಬ್ಬ ದಕ್ಷಿಣ ಕನ್ನಡದ ಸೇರೆಗಾರನ ಥರ ಒಬ್ಬ ಪೂಜಾರಿಯನ್ನು ಬಂದಿರ್ತಾನೆ. ಇನ್ನು ಕೂಲಿ ಕಾರ್ಮಿಕರೆಲ್ಲ ಅದನ್ನ ಬೇರೆ ಬೇರೆ ಕಡೆಯಿಂದ ದಿಕ್ಕು ಅರಸ್ಕೊಂಡು ಇಲ್ಲಿಗೆ ಬಂದಿರ್ತಾರೆ.
ಈ ವಸ್ಕಾನ್ ಎಸ್ಟೇಟಲ್ಲಿ ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಎಲ್ಲ ಆಳುಗಳಿಗೆ ನೆಲೆ ತಪ್ಪಿ ಬಂದವ್ರಿಗೆ, ದಿಕ್ಕು ತಪ್ಪಿ ಬಂದವ್ರಿಗೆ, ಅನ್ನ ಹುಡುಕೊಂಡು ಬಂದಂಥವ್ರು ಎಲ್ಲರಿಗೂ ವಸ್ಕಾನ್ ಎಸ್ಟೇಟಲ್ಲಿ ಜಾಗ ಸಿಗ್ತದೆ. ಅವರೆಲ್ಲರೂ ಕಾರ್ಮಿಕ ಕಾನೂನಿನ ಅನ್ವಯ ಏನೇನು ಸೌಲಭ್ಯ ಸಿಗಬೇಕೋ ಆ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ತಾ ಆ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಕಾದಂಬರಿ ಬೇರೆ ಎಸ್ಟೇಟ್ಗಳಲ್ಲಿ ಈ ಥರದ ಸೌಲಭ್ಯಗಳಿರಲ್ಲ ಅನ್ನುವ ಸೂಚನೆಯ ಮಾತುಗಳನ್ನ ಹೇಳ್ತಾ ಹೇಳ್ತಾ ವಸ್ಕಾನ್ ಎಸ್ಟೇಟ್ ಸುತ್ತ, ಅದರ ಪರಿಸರದ ಸುತ್ತ ಚಲಿಸ್ತದೆ. ಆ ಸಿರಿಲ್ ಪ್ರಭು ಭಾಳ ಒಳ್ಳೆಯವನು ಅಂಥೇಳಿ ಕಾದಂಬರಿಕಾರರು ಅದನ್ನು ನಿರೂಪಿಸ್ತಾರೆ. ಅದಾದಮೇಲೆ ಒಂದು ಸಲ ಆತ ಬೆಂಗಳೂರಿಗೆ ಹೋಗಿ ವಾಪಸ್ಸು ಚನ್ನರಾಯಪಟ್ಟಣದ ಕಡೆಯಿಂದ ಬರುವಾಗ ಒಬ್ಬ ಹಳ್ಳಿಗ ದಾರಿಯಲ್ಲಿ, ಕಾಡು ದಾರಿಯಲ್ಲಿ, ಅಂದರೆ ರಸ್ತೆಯ ಮಗ್ಲಲ್ಲಿ ತನ್ನ ಮಗುವನ್ನು ಹೆಗಲ ಮೇಲೆ ಹೊತ್ಕೊಂಡು ಬಟ್ಟೆ ಮಾಸಿದ, ತಲೆ ಮಾಸಿದ ಒಬ್ಬ ಹಳ್ಳಿಗ ನಡೀತಾ ಇರೋದು ಕಾಣ್ತದೆ. ಸಿರಿಲ್ ಪ್ರಭು ಭಾಳ ಒಳ್ಳೆಯವರಾಗಿರೋದ್ರಿಂದ ಬಾರಪ್ಪ ಕೂತ್ಕೋ ಅಂತ ಹೇಳಿ ಕರೀತಾರೆ. ಅವನು ಹೆದರಿ ಕಾರನ್ನ ನೋಡಿ ಇಲ್ಲ ಇಲ್ಲ ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾನೆ, ಏನೋ ಅಪರಾಧ ಮಾಡಿರೋಂಥರ. ಸೊ ಇಲ್ಲ ಇಲ್ಲ ನೀನು ಹೋಗ್ಬೇಕಾದ ಊರಿಗೆ ತಲುಪಿಸಿ ಹೋಗ್ತೀವಿ, ಕೂತ್ಕೋ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವನನ್ನು ಒಪ್ಪಿಸ್ತಾರೆ. ಅವನನ್ನು ಕರ್ಕೊಂಡು ಎಸ್ಟೇಟಿಗೆ ಬರ್ತಾರೆ. ಆಮೇಲೆ ಮಾತಾಡ್ತಾ ಮಾತಾಡ್ತಾ ನಾನು ಕೆಲಸ ಹುಡುಕೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವನು ಕೆಲಸ ಹುಡುಕೋದಾದರೆ ನಮ್ಮ ಎಸ್ಟೇಟಲ್ಲೇ ಕೆಲಸ ಮಾಡ್ಬಾ ಅಂತೇಳಿ ಕರ್ಕೊಂಡು ಬಂದು ಅವನನ್ನು ಎಸ್ಟೇಟಲ್ಲಿ ಇರಿಸ್ಕೊಳ್ತಾರೆ. ಸೊ ಹಾಗೆ ಎಸ್ಟೇಟಲ್ಲಿ ಇರಿಸ್ಕೊಂಡ ವ್ಯಕ್ತಿ ತಿಮ್ಮಯ್ಯ ಅಂತ ಅವನ ಹೆಸರು. ಅವನು ಎಸ್ಟೇಟ್ನಲ್ಲಿ ಯಾವಾಗಲೂ ಊಟ ಮಾಡೋದೊಂದು ಬಿಟ್ಟರೆ ಇನ್ನು ಉಳಿದ ಟೈಮಲ್ಲಿ ಹೆಗಲ ಮೇಲೆ ಗುದ್ಲಿ ಇಟ್ಕೊಂಡಿರ್ತಾನೆ, ಕೈಯಲ್ಲಿ ಕುಡುಗೋಲು ಇಟ್ಕೊಂಡಿರ್ತಾನೆ. ಇಡೀ ಎಸ್ಟೇಟ್ನಲ್ಲಿ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾನೆ. ಅವನು ಕೆಲಸ ಮಾಡುವ ಪರಿಗೆ ಇಡೀ ಎಸ್ಟೇಟು ಹೊಸ ಒಂದು ಕಳೆ ಬಂದ್ಬಿಡ್ತದೆ. ಅತ್ಯಂತ ಒಳ್ಳೆಯ ಕಾರ್ಮಿಕ ಅಂಥೇಳಿ ಅವನು ಹೆಸರು ಪಡ್ಕೊಳ್ತಾನೆ. ಸೊ ಸಿರಿಲ್ ಪ್ರಭುನೇ ಎಲ್ಲರ ಎದುರುಗಡೆ ತಿಮ್ಮಯ್ಯ ಅನ್ನೋನು ಭಾಳ ಒಳ್ಳೆಯವನು ಅಂಥೇಳಿ ಹೇಳ್ತಾನೆ. ಹಳ್ಳಿಗ ಆಗಿರೋದ್ರಿಂದ ಭಾಳ ಸಹಜವಾಗಿಯೇ ಖುಷಿ ಪಡ್ತಾನೆ. ಇನ್ನೊಂದು ಕಡೆಗೆ ಆ ತಿಮ್ಮಯ್ಯ ಅವನದೊಂದು ಪ್ಲಾಟು ಇಡೀ ಕಾದಂಬರಿ ಉದ್ದಕ್ಕೆ ನಡೀತದೆ. ಸೊ ತಿಮ್ಮಯ್ಯ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನು ನಾಗಮಂಗಲ ಸೀಮೆಯ ಬಿದರಳ್ಳಿ ಅನ್ನುವ ಊರಿನವನು. ಅವನು ಹಳ್ಳಿಗಾಗಿರ್ತಾನೆ, ಆದರೆ ಮೂರ್ಖನಾಗಿರ್ತಾನೆ. ಈ ಮೂರ್ಖತನದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ಕುಟುಂಬ ಒಡೆದು ಪಾಲಾದ ಮೇಲೆ ಹೇಗೋ ಜೀವನನ ಭಾಳ ಚೆನ್ನಾಗಿ ಕಟ್ಕೊಳ್ತಾ ಇರ್ತಾನೆ. ಆದರೆ ಒಬ್ಬ ಗೌಡ, ಅದೇ ಜಾತಿಗೆ, ಅವನ ತಿಮ್ಮಯ್ಯನ ಜಾತಿಗೆ ಸೇರಿದ ಗೌಡ ಏನು ಮಾಡ್ತಾನೆ ಅಂದರೆ, ಇವನನ್ನು ದಿಕ್ಕು ತಪ್ಪಿಸ್ತಾನೆ. ಇವನ ಆಸ್ತಿಯನ್ನು ಬರೆಸ್ಕೊಳ್ತಾನೆ ಸಾಲ ಕೊಟ್ಟು ಇವನು ಸಾಕಿದ ದನಗಳನ್ನ ಬರೆಸ್ಕೊಳ್ತಾನೆ. ಸಾಲ ಕೊಟ್ಟು ಅವನ ತೋಟ ಎಲ್ಲ ಬರೆಸ್ಕೊಳ್ತಾನೆ. ಹೀಗೆ ಅವನ ಮೂರ್ಖತನವನ್ನು ಎಲ್ಲ ತನ್ನ ಅನುಕೂಲಕ್ಕೆ ಮಾಡಿಕೊಂಡು ಅವನೇನು ಮಾಡ್ತಾನೆ ಅಂದರೆ, ಇವನನ್ನು ಬರಿಗೈ ಮಾಡ್ತಾನೆ. ಸೊ ಅಂಥ ಬರಿಗೈ ಆದಮೇಲೆ ಏನೂ ಇಲ್ಲ, ಎಲ್ಲವನ್ನೂ ಕಳ್ಕೊಂಡು ಆದಮೇಲೆ ತಿಮ್ಮ ಏನು ಮಾಡ್ತಾನೆ ಅಂದರೆ, ಎಲ್ಲರೂ ದೇಶಾಂತರ ಹೊರಡೋದು ಅಂಥೇಳಿ ರಾತ್ರಿ ಅಂದರೆ ಬೆಳಗಿನ ಜಾವದಷ್ಟೊತ್ತಿಗೆ ಊರು ಬಿಡ್ತಾರೆ. ತನ್ನ ಹೆಂಡತಿ ಮಕ್ಕಳು 4-5 ಮಕ್ಕಳನ್ನ ಕರ್ಕೊಂಡು, ಹೆಂಡತಿ ಕರ್ಕೊಂಡು ಊರು ಬಿಡ್ತಾನೆ. ಹಾಗೆ ಊರು ಬಿಟ್ಟವನು ನಡ್ಕೊಂಡು ಬರ್ತಾ ಅಲ್ಲಿ ಕತ್ಲಾಗ್ತದೆ. ಒಂದು ಹಳ್ಳಿಯಲ್ಲಿ ಒಂದು ಮನೆಯ ಜಗಲಿಯಲ್ಲಿ ಮಲಗಿರ್ತಾರೆ. ಬೆಳಗ್ಗೆ ಎದ್ದು ಹೋಗೋಣ ಅಂಥೇಳಿ. ಆಗ ಅವನು ಆ ಮಲಗಿದ ತನ್ನ ಹೆಂಡತಿ ಮಕ್ಕಳು ಇದ್ದಾರಲ್ಲ, ಅದರಲ್ಲಿ ಹೆಂಡತಿ ಮತ್ತು 1-2 ಮಕ್ಕಳನ್ನು ಬಿಟ್ಟು, ತುಂಬ ಹ್ಯಾಂಡಿ ಗ್ಯಾಪ್ ಆಗಿರುವಂಥ ಒಂದು ಮಗುವನ್ನು ಬಿಟ್ಟು ಹೆಂಡತಿ ಮಲಗಿರ್ತಾಳೆ. ಅವಳನ್ನು ಏಳ್ಸಲ್ಲ. 2 ಹೆಣ್ಮಕ್ಳನ್ನು ಎಚ್ಚರಪಡಿಸ್ಕೊಂಡು ಅವ್ರನ್ನ ಕರ್ಕೊಂಡು ಇನ್ನೊಂದು ಮಗುವನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೊರಟ್ಬಿಡ್ತಾನೆ. ಸೊ ಹೊರಟು ದಾರಿಯಲ್ಲಿ ಬರ್ತಾ ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಅಲ್ಲೆಲ್ಲೋ ಯಾರ್ದೋ ಬೇರೆಯವ್ರ ಮನೆಗೆ ಹೆಣ್ಮಕ್ಳನ್ನು ಬಿಟ್ಬಿಡ್ತಾನೆ. 2 ಹೆಣ್ಮಕ್ಳನ್ನು ಬೇರೆ ಮನೆಗೆ ಬಿಟ್ಟು ತನ್ನ ಪ್ರಯಾಣ ಮತ್ತೆ ಮುಂದುವರಿಸ್ತಾನೆ. ಹೆಂಡತಿ ಅಲ್ಲೇನಾದ್ಲು ಅಂತ ಹೇಳಿ ಆಮೇಲೆ ಹೇಳ್ತಾರೆ.
ಸೊ ಹೆಂಡ್ತಿ ಏನು ಮಾಡ್ತಾಳೆ ಅಂದರೆ ವಾಪಸ್ಸು ತನ್ನ ಗಂಡ ಮತ್ತು ಮಕ್ಕಳು ನಾಪತ್ತೆ ಆಗಿರೋದು ನೋಡಿ ವಾಪಸ್ ತನ್ನ ಮನೆಗೆ ಊರಿಗೆ ಹೋಗ್ತಾಳೆ. ಊರಿಗೆ ಹೋಗಿದ್ರೆ ಅಲ್ಲಿ ಯಾವ ಮನೆಯೂ ಇರಲ್ಲ. ಗಂಡನ ತಮ್ಮನೇ ಮನೆಗೆ ಹೋದರೆ ತಮ್ಮ ಸೇರಿಸಲ್ಲ, ತಮ್ಮನ ಹೆಂಡತಿ ಸೇರಿಸಲ್ಲ. ಕೊನೆಗೆ ತನ್ನ ಅಣ್ಣನ ಮನೆಗೆ ತವ್ರ ಮನೆಗೆ ಹೋಗಿ ಅಲ್ಲಿ ಸೇರಿಕೊಳ್ತಾಳೆ. ಈ ಥರದ್ದೊಂದು ಬದುಕು ನಡೀತದೆ. ಸೊ ಈ ಮೂರ್ಖ ತಿಮ್ಮಯ್ಯ ಅನ್ನೋನು ಮುಗ್ಧನೂ ಆಗಿರ್ತಾನೆ ಮತ್ತು ಏಕಕಾಲಕ್ಕೆ ಅವನು ಅತ್ಯಂತ ಕ್ರೂರಿಯೂ ಆಗಿರ್ತಾನೆ. ಸೊ ತನ್ನ ಹೆಂಡತಿಯನ್ನು ಇದ್ದಲ್ಲೇ, ಅವಳು ಮಲಗಿದ್ದಲ್ಲೇ ಬಿಟ್ಟು ಹೊರಡ್ತಾನೆ. ತನ್ನ ಹೆಣ್ಣು ಮಕ್ಕಳನ್ನು ಯಾರಿಗೋ ಬೇರೆಯವ್ರ ಮನೆಗೆ ಕಳಿಸ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ನಾನು ಬರ್ತೀನಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಸೊ ಈ ಥರ ಅವನೇನು ಮಾಡ್ತಾನೆ ಅಂದರೆ ಅಲ್ಲಿ ಬಿಟ್ಟು ಹೊರಡ್ತಾನಲ್ಲ, ಹಾಗೆ ದಾರಿಯಲ್ಲಿ ಬರುವಾಗ ಈ ಸಿರಿಲ್ ಪ್ರಭುಗೆ ಸಿಗೋದು. ಅವನನ್ನು ಕರ್ಕೊಂಡು ಬಂದು ಎಸ್ಟೇಟಲ್ಲಿ ಇಟ್ಕೊಳ್ತಾರೆ. ಅವನೇನು ಮಾಡ್ತಾನೆ ಅಂದರೆ ಇಲ್ಲಿ ಬಂದು ಒಳ್ಳೆ ಕೆಲಸಗಾರ ಆಗ್ತಾನೆ. ಒಳ್ಳೆಯ ಕೆಲಸಗಾರ ಆಗೋದ್ರ ಜೊತೆಗೆ ಏನು ಮಾಡ್ತಾನೆ ಅಂದರೆ ಒಳ್ಳೆ ಬಾಡಿನ ಸಾರು ಮಾಡ್ತಾನೆ. ಅವನು ಒಳ್ಳೆ ಮಾಂಸದ ಸಾರು ಮಾಡ್ತಾನೆ ನಾಗಮಂಗಲದ ರುಚಿಯಲ್ಲಿ. ಆ ಓನರ್ಗೆ ಭಾಳ ಇಷ್ಟ ಆಗ್ಬಿಡುತ್ತೆ. ಆ ಓನರು ಮತ್ತು ಅವರು ಪಾರ್ಟಿಯಲ್ಲಿ ದಿನ ರಾತ್ರಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನಡೀತಾವಲ್ಲ ಪಾರ್ಟಿ, ಆ ಪಾರ್ಟಿಗೆ ಬೇಕಾಗಿರುವಂಥ ಅಡುಗೆ ತಯಾರಿಯನ್ನು ಅವನು ಮಾಡ್ತಾನೆ ತಿಮ್ಮಯ್ಯ. ಒಳ್ಳೆ ಸಾರು ಮಾಡ್ತಾನೆ. ಸೊ ಇದು ಎಸ್ಟೇಟ್ನಲ್ಲಿ ಆಗಾಗ ಪಾರ್ಟಿಗಳು ನಡೀತಾವಲ್ಲ, ಅದಕ್ಕೆ ಸಪ್ಲೈಯರ್ ಆಗಿ ಅಡುಗೆ ಮಾಡೋನಾಗಿ ಸೇರಿಕೊಂಡಿರ್ತಾನೆ. ಸೊ ಆ ಕಾರಣಕ್ಕಾಗಿ ಮೆಚ್ಚುಗೆ ಆಗ್ತಾನೆ. ಎಸ್ಟೇಟ್ನಲ್ಲಿ ತನ್ನ ಊರಿನ ಕೃಷಿ ಅನುಭವದ ಮುಖಾಂತರ ಅವನು ಪಡ್ಕೊಂಡು ಜ್ಞಾನವನ್ನು ಇಲ್ಲಿ ತೆಂಗಿನ ಗಿಡ ಇಂಥದ್ದು ಕಾಫಿ ಗಿಡ ಬೆಳೆಸೋಕ್ಕೆ ಅವನು ಬಳಸ್ತಾನೆ ಮತ್ತು ಅದರಲ್ಲೂ ಸಕ್ಸಸ್ಫುಲ್ ಆಗ್ತಾನೆ. ತನ್ನ ಈ ಬದುಕಿನ ಯಾವ ವಿವರಗಳನ್ನು ಸಿರಿಲ್ ಪ್ರಭುಗೆ ಹೇಳ್ಕೊಡಲ್ಲ ಅವನು. ಸೊ ಇದೆಲ್ಲ ಒಂದು ಕಡೆಗೆ ನಡೆದೋಗ್ತದೆ. ಸೊ ಆಗ ಅವನ ಈ ಕ್ರೌರ್ಯ ಇದೆಲ್ಲ, ಮಾತೆತ್ತರೆ ಹೆಂಡತಿಗೆ ಹೊಡಿತಾ ಇರ್ತಾನೆ ಅವನು. ಮಾತೆತ್ತಿದ್ರೆ ಮಗನಿಗೆ ಹೊಡಿತಾನೆ. ಅವನು ಊರಲ್ಲಿದ್ದಾಗ ಅವನ ಈ ಎಸ್ಟೇಟಿಗೆ ಬರೋಕ್ಕಿಂತ ಹಿಂದಿನ ಹಳ್ಳಿಯ ಬದುಕಲ್ಲಿ ಇಡೀ ಊರಿಗೆ ಕೇಡಿಗನಾಗಿರ್ತಾನೆ. ಯಾರ ಮೇಲಾದರೂ ಜಗಳಕ್ಕೆ ಹೋಗೋ ಅಂಥವನು. ಸೊ ಅವನ ಬಗ್ಗೆ ಯಾವ ಅನುಕಂಪನೂ ಇರಲ್ಲ. ಅವನ ಹೊಡೆತ ತಾಳಲಾರ್ದೆ ಒಬ್ಬ ಮಗ ರಾತ್ರೋರಾತ್ರಿ ಊರು ಬಿಟ್ಟು ಹೊರಟಾಗಿರ್ತಾನೆ. ಅವನು ಸೀದಾ ಚನ್ನರಾಯಪಟ್ಟಣ ಹಿರಿಸಾವೆಗೆ ಬಂದು ಹಿರಿಸಾವೆಯಿಂದ ಅರಸೀಕೆರೆಗೆ ಹೋಗಿ ಅಲ್ಲಿಂದ ಬಾಂಬೆಗೆ ಹೊರಟೋಗ್ತಾನೆ. ಅಲ್ಲಿನ್ಯಾರೋ KR ಪೇಟೆ ಕಡೆಯವರು, ಚನ್ನರಾಯಪಟ್ಟಣದ ಕಡೆಯವರು ಅಲ್ಲಿ ಸಿಗ್ತಾರೆ. ಅಲ್ಲಿ ಅವನು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಸೇರಿಕೊಂಡು ಆಮೇಲೆ ಒಂದು ಸಣ್ಣದೊಂದು ಗಾಡಿ ವ್ಯಾಪಾರ, ಅಂದರೆ ಗಾಡಿಯಲ್ಲಿ ತಿಂಡಿ ಮಾರೋ ವ್ಯಾಪಾರ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಸ್ವಲ್ಪ ಅವನು ಸ್ಥಿತಿವಂತ ಆಗ್ತಾನೆ. ಅಲ್ಲಿವರೆಗೆ ತನ್ನ ಅಪ್ಪ ಅಮ್ಮ ಏನಾದರೂ ಅಂತ ಅವನಿಗೆ ಗೊತ್ತಿರಲ್ಲ. ಈ ಕಡೆ ತನ್ನ ಹೆಂಡತಿ ಎಲ್ಲಿಗೆ ಹೋದ್ಲು ಅಂಥೇಳಿ ತಿಮ್ಮಯ್ಯನಿಗೆ ಗೊತ್ತಿರಲ್ಲ. ತನ್ನ ಗಂಡ ಎಲ್ಲೋದ ಅಂಥೇಳಿ ಅವನ ಹೆಂಡತಿ ಸಾಕಿ ಗೊತ್ತಿರಲ್ಲ. ಸೊ ಇಡೀ ಕುಟುಂಬ ಒಡೆದು ಅನೇಕ ಚೂರುಗಳಾಗಿರ್ತದೆ. ಎಲ್ಲರೂ ಬೇರೆ ಬೇರೆ ದಿಕ್ಕಲ್ಲಿರ್ತಾರೆ, ಯಾರಿಗೂ ಪರಿಚಯ ಇರಲ್ಲ. ಹೀಗಿರೋ ಹೊತ್ತಲ್ಲಿ ಸೊ ಕಾದಂಬರಿ ಈ ಎರಡು ಊರುಗಳನ್ನ ಹೇಳ್ತಾ ಇರ್ತದೆ. ಸಮಾನಾಂತರವಾಗಿ ಕಥೆಗಳು ಚಲಿಸ್ತಾ ಇರ್ತವೆ. ಈ ಕಡೆ ಸಿರಿಲ್ ಪ್ರಭು ಎಸ್ಟೇಟ್ನಲ್ಲಿ ಎಣ್ಣೆ ಆಗ್ತಾ ಈ ಸಮಾಜವಾದದ ಬಗೆಗೆ, ರೈತ ಚಳುವಳಿಯ ಬಗೆಗೆ, ಕಮ್ಯುನಿಸ್ಟರ ಆಲೋಚನೆಗಳ ಬಗೆಗೆ ಇವೆಲ್ಲ ಚರ್ಚೆ ರಂಗೇರ್ತಾ ಇರ್ತವೆ. ಎಣ್ಣೆ ಏರದಂಗೆ ಈ ಚರ್ಚೆಗಳು, ಚಳುವಳಿಗಳ ಬಗೆಗೆ ಮಾತುಕತೆಗಳು ರಂಗೇರ್ತಾ ಇರ್ತವೆ. ಆದರೆ ಇದರಲ್ಲಿ ಈ ಚರ್ಚೆಗಳಲ್ಲಿ ಒಬ್ಬ ಕ್ಯಾಶಿಯರ್ ಭಾಗವಹಿಸ್ತಾನೆ, ಒಬ್ಬ ಪತ್ರಕರ್ತ ಭಾಗವಹಿಸ್ತಾನೆ, ಒಬ್ಬ ಡಾಕ್ಟ್ರ್ ಭಾಗವಹಿಸ್ತಾನೆ. ಅಡುಗೆ ಮಾಡಿಕೊಡೋಕ್ಕೆ ತಿಮ್ಮಯ್ಯ ಇರ್ತಾನೆ. ಇದು ಒಂದು ಕಡೆಗೆ ನಡೀತಾ ಇರ್ತದೆ. ಅವರು ತೇಜಸ್ವಿಯ ಬಗೆಗೆ ಗೊತ್ತಿರ್ತದೆ. ತೇಜಸ್ವಿಯನ್ನು ಹೋಗಿ ಹುಡ್ಕೊಂಡೋಗಿ ಮಾತಾಡ್ತಾರೆ. ಅಲ್ಲೊಬ್ಬ ಡಾಕ್ಟ್ರ್ ಇದ್ದವನು ತಮಿಳ್ನಾಡು ಕಡೆಯಿಂದ ಬಂದಂಥ ದಲಿತರ ಹೆಣ್ಮಗಳೊಬ್ಬಳು ದಿಕ್ಕು ತಪ್ಪಿ ಬಂದಿರ್ತಾಳೆ. ಅವಳು ಗಂಡ ಬರುವಾಗ ಜೊತೆಗೆ ಬಂದಿರ್ತಾಳೆ, ಗಂಡನ ಕರ್ಕೊಂಡು ಬಂದಿರ್ತಾಳೆ. ಗಂಡ ಎಸ್ಟೇಟಲ್ಲಿ ಹಾವು ಕಚ್ಚಿ ಸತ್ತೋಗಿರ್ತಾನೆ. ಕೊನೆಗೆ ಅವಳು ದಿಕ್ಕಿಲ್ದಂಗಾಗಿ ಕೊನೆಗೆ ನಿಧಾನಕ್ಕೆ ಈ ಡಾಕ್ಟ್ರ್ ಪರಿಚಯ ಆಗಿ ಡಾಕ್ಟ್ರ ಜೊತೆಗೆ ಅವಳಿಗೆ ಸಂಬಂಧ ಏರ್ಪಡ್ತದೆ. ಸಂಬಂಧ ಏರ್ಪಟ್ಟಿದ್ದು ಒಂದು ವಿವಾದ ಆಗಿ ಏನೇನೋ ಆಗೋ ಅಷ್ಟರಲ್ಲಿ ಕೊನೆಗೆ ಅದೊಂದು ದೊಡ್ಡ ಗಲಭೆ ಆಗ್ತದೆ. ಆ ಕಾರಣಕ್ಕೆ ಗಲಾಟೆ ಆಗ್ತದೆ ಅನ್ನೋದು ಸುಳಿವು ಸಿಕ್ಕಿ ಈ ಉಳಿದವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ಡಾಕ್ಟ್ರು ಮದುವೆ ಆಗಿಲ್ಲದೆ ಇರೋ ಡಾಕ್ಟ್ರಿಗೆ ಮದುವೆ ಮಾಡಿಬಿಡ್ತಾರೆ. ಮದುವೆ ಆಗ್ತಾನೆ ಕಣಪ್ಪ, ಆ ಕಾರಣಕ್ಕಾಗಿ ಸಂಬಂಧ ಇದೆ ಅಂತ ಹೇಳಿ ಅದನ್ನು ಮುಚ್ಚಾಕ್ತಾರೆ.
ಸೊ ಈ ಥರದ್ದೆಲ್ಲ ನಡೀತಾ ಇರ್ತದೆ. ಆ ಬಾಂಬೆಗೆ ಹೋಗಿದ್ದವನು ಹುಡುಗ ಏನು ಮಾಡ್ತಾನೆ, ಒಂದಿನ ಒಂದು 10 ವರ್ಷ ಆದಮೇಲೆ ದುಡ್ಡೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಅಮ್ಮ, ತನ್ನ ಅವ್ವ, ತನ್ನ ಅಪ್ಪನನ್ನು ಹುಡುಕೊಂಡು ವಾಪಸ್ ಊರಿಗೆ ಬರ್ತಾನೆ. ಊರಿಗೆ ಬಂದರೆ ಅವನಿಗೆ ಆ ಊರಲ್ಲಿ ಅಪ್ಪ ಅಮ್ಮ ಯಾರೂ ಇರಲ್ಲ, ತನ್ನ ಅಕ್ಕ ತಂಗಿಯರು ಯಾರೂ ಇರಲ್ಲ. ಅಲ್ಲಿ ಯಾರೋ ಪರಿಚಯದವರು ನಿಮ್ಮ ಅಮ್ಮ ಇಂಥ ಊರಲ್ಲಿ ಇದ್ದಾಳೆ ಅಂಥೇಳಿ ಹೇಳ್ತಾರೆ. ಸೊ ಅವನು ಹುಡ್ಕೊಂಡೋಗಿ ಹಿಂಗೆ ತನ್ನ ಮೂಲನ ಎಲ್ಲೆಲ್ಲಿ ಹುಡುಕ್ತಾನೆ, ತನ್ನ ತಾಯಿ ಊರಿಗೆ ಹೋಗ್ತಾನೆ. ಅಲ್ಲಿಂದ ವಾಪಸ್ ತನ್ನ ಊರಿಗೆ ಬರ್ತಾನೆ. ಅಲ್ಲಿ ನೋಡಿದರೆ ತನ್ನ ಊರಿನಲ್ಲಿರುವಂಥ ತನ್ನ ಚಿಕ್ಕಪ್ಪ ಅವರ್ಯಾರು ಸರಿಯಾಗಿ ಅವ್ರು ಭಾಳ ಸ್ವಾರ್ಥಿಗಳಿದ್ದಾರೆ, ಅವರಿಂದ ಏನು ಪ್ರಯೋಜನ ಇಲ್ಲ ಮತ್ತು ಅವರಿಂದ ತೊಂದರೆ ಆಗಿದೆ ನನ್ನ ಕುಟುಂಬದವ್ರಿಗೆ ಅನ್ನೋದು ಅರ್ಥ ಆಗ್ತದೆ. ಇದೆಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಹೊಸ್ಕಾನ್ ಎಸ್ಟೇಟಲ್ಲಿ ಏನಾಗ್ತದೆ ಅಂದರೆ ಒಂದು ವಿಚಾರ ಕಮ್ಮಟ ಏರ್ಪಡ್ತದೆ. ಒಂದು ವಿಚಾರ ಕಮ್ಮಟ ಏರ್ಪಟ್ಟು ಇಡೀ ಕರ್ನಾಟಕದಾದ್ಯಂತ ಯಾರ್ಯಾರು ಬುದ್ಧಿಜೀವಿಗಳು, ಸಮಾಜವಾದಿಗಳು, ರೈತ ಚಳುವಳಿಯವರು, ಕಮ್ಯುನಿಸ್ಟರು, ದಲಿತ ಸಂಘದವರು ಎಲ್ಲರೂ ಆ ಶಿಬಿರಕ್ಕೆ ಬಂದಿರ್ತಾರೆ. ಸೊ ಅಲ್ಲಿ ಆ ಶಿಬಿರಕ್ಕೆ ಕೆಮ್ಮಣ್ಣಗುಂಡಿಯಲ್ಲಿ ಒಂದಷ್ಟು ಜನ ಇರ್ತಾರೆ. ಆ ಕೆಮ್ಮಣ್ಣಗುಂಡಿಯಿಂದ ಬಂದಿರೋರು ಇರ್ತಾರೆ. ಆ ಕೆಮ್ಮಣ್ಣಗುಂಡಿಯಿಂದ ಬಂದಿರೋರು ಯಾರು ಅಂದರೆ ಅವರು ನಾಗಮಲ್ದ ಕಡೆಯವರು, ಅದೇ ಊರಿನವರು. ಅಲ್ಲಿಗೆ ಬಂದಾಗ ತಿಮ್ಮಯ್ಯನ ಗುರುತಿಡಿತಾರೆ. ತಿಮ್ಮಯ್ಯನ ಗುರುತಿಡಿದು ವಾಪಸ್ ಊರಿಗೆ ಹೋಗಿ ಅವ್ರು ಹೇಳಿರ್ತಾರೆ ತಿಮ್ಮಯ್ಯ ಅಂತ ಊರಲ್ಲಿದ್ದಾನೆ ಅಂತ. ಸೊ ಆ ಕಾರಣಕ್ಕಾಗಿ ಅಷ್ಟೊತ್ತಿಗೆ ಆ ಮಗ ಹುಡ್ಕೊಂಡು ಬಂದಿದ್ದನಿಗೆ ಮಾಹಿತಿ ಸಿಗ್ತದೆ. ಇಲ್ಲಿಗೆ ಬರ್ತಾರೆ ವಾಪಸ್. ಇಲ್ಲಿಗೆ ಹುಡ್ಕೊಂಡು ಬಂದು ತಿಮ್ಮಯ್ಯನನ್ನು ಗುರುತಿಡಿತಾರೆ. ಆಮೇಲೆ ಮಾತುಕತೆ ಆಗ್ತದೆ. ತಿಮ್ಮಯ್ಯನ ವಾಪಸ್ ಕಳಿಸ್ತಾರೆ. ಸಿರಿಲ್ ಪ್ರಭು ಆಯ್ತಪ್ಪ ನಿಮ್ಮೂರಿಗೆ ಹೋಗಿ ನೀನು ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಇದೊಂದು ಪ್ರಯಾಣ ನಿರಂತರವಾಗಿ ನಡೀತದೆ. ಸೊ ಆಮೇಲೆ ಅವನು ದಾರಿಯಲ್ಲಿ ಹೋಗ್ತಾ ತನ್ನ ತಂಗಿಯರು ಎಲ್ಲೆಲ್ಲಿ ಇದು ಯಾರ್ಯಾರ ಮನೆಯಲ್ಲಿ ಬಿಟ್ಟೋಗಿದ್ರೋ, ಅವರಪ್ಪ ಬಿಟ್ಟೋಗಿದ್ನೋ ಅಲ್ಲಿಗೆ ಹೋಗಿ ವಿಚಾರಿಸಿದಾಗ ಒಬ್ಬಳು ಸಿಗಲ್ಲ, ಇನ್ನು ಉಳಿದರೆಲ್ಲ ಸಿಗ್ತಾರೆ. ಇನ್ನೆಲ್ಲ ಒಂದುಗೂಡ್ತಾರೆ. ಸೊ ತಿಮ್ಮಯ್ಯನ ಬದುಕಲ್ಲಿ ಈ ಥರದ್ದೊಂದು ನಡೆದೋಗ್ತದೆ. ಸಿರಿಲ್ ಪ್ರಭು ಈ ಎಸ್ಟೇಟ್ ನಿರ್ವಹಿಸುವಾಗ ಅವರಿಬ್ಬರಿಗೂ ಮದುವೆ ಮಾಡಿಸ್ತಾರಲ್ಲ, ಒಬ್ಬ ಡಾಕ್ಟ್ರಿಗೂ ಮತ್ತು ಒಬ್ಬ ದಲಿತರ ಹೆಣ್ಮಗಳಿಗೂ, ಅದನ್ನು ಅಂತರ್ಜಾತಿ ಮದುವೆ ಮಾಡಿಸ್ತಾರೆ. ಅದಕ್ಕೆ ಅಂತರ್ಜಾತಿ ಮದುವೆ ಶೃಂಗೇರಿಲಿ ನಡೀತದೆ. ಶೃಂಗೇರಿಗೆ ತೇಜಸ್ವಿ ಬಂದಿರ್ತಾರೆ. ತೇಜಸ್ವಿ ಬಂದು ಭಾಷಣ ಮಾಡ್ತಾರೆ. ಅಂತರ್ಜಾತಿ ಮದುವೆಗಳು ಯಾಕೆ ಆಗಬೇಕು ಮತ್ತು ಅದರಿಂದ ಏನು ಅನುಕೂಲ, ಈ ಸಮಾಜ ಯಾವ ಕಡೆಗೆ ನಡೀತಾ ಇದೆ, ಇದೆಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಈ ಶಿಬಿರವನ್ನು ಏರ್ಪಡಿಸಿದ್ರಲ್ಲ, ಇದರಲ್ಲಿ ಒಬ್ಬ ಪತ್ರಕರ್ತನೂ ಸೇರಿರ್ತಾನೆ. ನಾನು ಆಗಲೇ ಹೇಳಿದ್ದೀನಿ. ಆ ಪತ್ರಕರ್ತ ಈ ಶಿಬಿರವನ್ನು ಏರ್ಪಡಿಸಿದ ಕಾರಣಕ್ಕಾಗಿ ಮೇಲ್ಜಾತಿಯ ಪತ್ರಕರ್ತರ ಕೆಂಗಣ್ಣಿಗೆ ಗುರಿಯಾಗಿರ್ತಾನೆ. ಆ ಕಾರಣಕ್ಕಾಗಿ ಅವರೆಲ್ಲ ಪಿತೂರಿ ಮಾಡಿ ಆ ಪತ್ರಕರ್ತನ ಪತ್ರಿಕೆಯ ಮಾಲೀಕರು ಇರ್ತಾರಲ್ಲ ಅವ್ರಿಗೆ ಹೇಳಿ ಅವನನ್ನು ಕೆಲಸದಿಂದ ತೆಗೆಸಿರ್ತಾರೆ. ಸೊ ನಿಧಾನಕ್ಕೆ ಪತನ ಶುರುವಾಗ್ತದೆ. ಈ ಥರದ್ದೆಲ್ಲ ನಡೀತಾ ಇರ್ತದೆ. ಸೊ ಕೊನೆಗೆ ಹೊಸ್ಕಾನ್ ಎಸ್ಟೇಟಿನ ಶ್ರೀಮಂತ ಅದರ ಓನರ್ ಇರ್ತಾನಲ್ಲ ಸಿರಿಲ್ ಪ್ರಭು, ಅಂತಿಮವಾಗಿ ಅವನನ್ನು ಆ ಎಸ್ಟೇಟನ್ನು ಮಾರಿಬಿಡ್ತಾನೆ. ಇದು ಈ ಕಾದಂಬರಿಯಲ್ಲಿರೋ ಒಂದು ಸ್ಕೆಲಿಟನ್. ಸೊ ಇಲ್ಲಿ ಈ ಕಾದಂಬರಿಯಲ್ಲಿ ಏನು ನಡೀತದೆ ಅಂತ ಹೇಳಿದರೆ, ಚಂದ್ರೇಗೌಡರ ಈ ಬರಹಗಾರನ ಕಣ್ಣಿದೆಯಲ್ಲ, ಬರಹಗಾರನ ಕಣ್ಣಿಂದ ನೋಡೋಕ್ಕೆ ಶುರು ಮಾಡಿ 1970ರ ದಶಕದಿಂದ 2000ನೇ ಇಸ್ವಿವರೆಗೆ ಅವರ ಕಣ್ಣಿಗೆ ಅಥವಾ ಅವರಿಗೆ ಕಿವಿಗೆ ಏನು ಕೇಳಿಸ್ತೋ, ಕಣ್ಣಿಗೆ ಏನು ಬೀಳ್ತೋ, ಅವರು ಯಾವ್ಯಾವ ಘಟನೆಗಳಿಗೆ ಸಾಕ್ಷಿಯಾದರೂ ಇವೆಲ್ಲ ಘಟನೆಗಳನ್ನ ಇಟ್ಕೊಂಡು ಅವನ್ನೆಲ್ಲ ಒಂದು ಕಾದಂಬರಿಯಾಗಿ ಹೆಣಿತಾರೆ. ಈ ಕಾದಂಬರಿಯಲ್ಲಿ ಕೆಲವು ಐತಿಹಾಸಿಕವಾದ ಘಟನೆಗಳು ಇದ್ದಾವೆ, ಜೀವಂತ ವ್ಯಕ್ತಿಗಳ ಹೆಸರುಗಳು ಇದ್ದಾವೆ, ಕೆಲವು ಕಾಲ್ಪನಿಕವಾದ ಹೆಸರುಗಳು ಕಾಣಿಸ್ತವೆ. ಇಲ್ಲಿ ಕಡಿದಾಳ್ ಶಾಮಣ್ಣ, ತೇಜಸ್ವಿ, ನಂಜುಂಡಸ್ವಾಮಿ, ಕೃಷ್ಣಪ್ಪನವರು ಇವರೆಲ್ಲರ ಹೆಸರುಗಳು ಪ್ರಾಸಂಗಿಕವಾಗಿ ಬರ್ತಾವೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, 21ನೇ ಶತಮಾನದ ಕಾಲು ಭಾಗಕ್ಕೆ ಬಂದು ನಿಂತಿದ್ದೀವಿ. ಚಂದ್ರೇಗೌಡರು ಏನು ಮಾಡ್ತಾರೆ ಅಂದರೆ 20ನೇ ಶತಮಾನದ ಅಂತ್ಯವನ್ನು ತನ್ನ ನೆನಪುಗಳಿಂದ ಸೃಷ್ಟಿಸ್ತಾರೆ, ತನ್ನ ನೆನಪುಗಳನ್ನು ಬರೀತಾರೆ. ಈ 21ನೇ ಶತಮಾನದ 25 ವರ್ಷಗಳಿದ್ದಾವಲ್ಲ, ಇದರ ಯಾವ ರೆಫರೆನ್ಸು ಕಾದಂಬರಿಯಲ್ಲಿ ಬರಲ್ಲ. ಆದರೆ ಕಳೆದ ಶತಮಾನದ 25 ವರ್ಷಗಳ ನೆನಪಿದೆಯಲ್ಲ, ಒಂದು 2-3 ದಶಕಗಳ ನೆನಪಿದೆಯಲ್ಲ, ಅದನ್ನು ನೆನಪಿಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದರೆ, ಕರ್ನಾಟಕದ
ಸಾಮಾಜಿಕ ರಾಜಕೀಯ ಆರ್ಥಿಕ ಪಲ್ಲಟಗಳನ್ನು ಉಂಟು ಮಾಡಿದ ಒಂದು ಕಾಲಘಟ್ಟ. ಸೊ ಅಲ್ಲಿ ಕಮ್ಯುನಿಸ್ಟ್ ಚಳುವಳಿ ಆ ಕಾಲಘಟ್ಟದಲ್ಲಿ ನಡೀತದೆ, ರೈತ ಚಳುವಳಿ ಆ ಕಾಲಘಟ್ಟದಲ್ಲಿ ನಡೀತದೆ, ಸೊ ದಲಿತ ಚಳುವಳಿ ಅಲ್ಲಿ ನಡೀತದೆ. ಲಂಕೇಶ್ ಮತ್ತು MD ನಂಜುಂಡಸ್ವಾಮಿ ಅಂತ ಮಹಾನ್ ಚಿಂತಕರು, ಲೇಖಕರು, ಹೋರಾಟಗಾರರು ಅಲ್ಲಿ ಬಂದಿರ್ತಾರೆ. ಪ್ರೊಫೆಸರ್ B ಕೃಷ್ಣಪ್ಪನಂಥ ಬಹಳ ದೊಡ್ಡ ಹೋರಾಟಗಾರ ಈ ನೆಲದಲ್ಲಿ ಸಂಭವಿಸ್ತಾರೆ. ಈ ಥರದವೆಲ್ಲ ನಡೆದೋಗ್ತಾವೆ. ಸೊ ಈ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿದ್ದ ಚಂದ್ರೇಗೌಡರು ತಮ್ಮ ನೆನಪುಗಳಿಂದ ಒಂದು ಕಥನವನ್ನು ಸೃಷ್ಟಿಸ್ತಾರೆ. ಈ ನೆನಪುಗಳಿಂದ ಕಥನವನ್ನು ಸೃಷ್ಟಿಸಿ ವರ್ತಮಾನದ ಓದುಗರಿಗೆ ಅದನ್ನು ತಲುಪಿಸುವ ಅಥವಾ ವರ್ಗಾಯಿಸುವ ಹೊಣೆಗಾರಿಕೆಯನ್ನು ನಿರ್ವಹಿಸ್ತಾರೆ. ಆದರೆ ನಮ್ಮ ಎದುರುಗಡೆ ಇರೋ ಒಂದು ದೊಡ್ಡ ಸವಾಲೇನು ಅಂತ ಹೇಳಿದರೆ, ಈ ನೆನಪುಗಳಿಂದ ಈ ಕಥನವನ್ನು ಬರೆಯುವಂಥ ಚಂದ್ರೇಗೌಡರು ಆ ನೆನಪುಗಳಿಗೆ ಯಾರು ತೆರ್ಕೊಂಡಿದ್ದಾರೋ ಅಂಥ ಓದುಗರಿಗನ್ನ ಮಾತ್ರ ಈ ಕಾದಂಬರಿ ಮುಟ್ಟುತ್ತದೆ. ಆದರೆ ಈ ಶತಮಾನದ ಓದುಗರಿದಾರಲ್ಲ, ಈ 21ನೇ ಶತಮಾನದ ಓದುಗರಿದಾರಲ್ಲ, ಇವರಿಗೆ ಯಾವ ಚಳುವಳಿಗಳ ನೆನಪು ಇಲ್ಲ, ಯಾವ ಹೋರಾಟಗಳ ನೆನಪು ಇಲ್ಲ, ಕರ್ನಾಟಕದ ಸಾಮಾಜಿಕ ರಾಜಕೀಯ ಬದುಕಿನ ಯಾವ ಸ್ಥಿತ್ಯಂತರಗಳು ಕೂಡ ಅವರಿಗೆ ಗೊತ್ತಿಲ್ಲ. ಸೊ ಇಂಥದ್ದೊಂದು ತಲೆಮಾರನ್ನು ಎದುರುಗಡೆ ಇಟ್ಕೊಂಡು ಚಂದ್ರೇಗೌಡರಂಥವರು ಒಂದು ಕಾದಂಬರಿಯನ್ನು ನೆನಪುಗಳಿಂದ ಒಂದು ನಿರೂಪಣೆ ಮಾಡೋದು ಇದೆಯಲ್ಲ, ಅದು ಭಾಳ ದೊಡ್ಡ ಸವಾಲದು. ಇದನ್ನು ಹೊಸ ತಲೆಮಾರು ಹೇಗೆ ಸ್ವೀಕರಿಸ್ತಿದೆ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ಎದುರುಗಡೆ ಇರುವಂಥ ಓದುಗ ವರ್ಗ ಭಾಳ ಸ್ಪಷ್ಟವಾಗಿ 20ನೇ ಶತಮಾನದ ಆಗುಹೋಗುಗಳಿಗೆ ತೆರೆಕೊಂಡ ಒಂದು ಓದುಗ ವರ್ಗ ಒಂದಿದೆ, 21ನೇ ಶತಮಾನದಲ್ಲಿ ರೂಪುಗೊಂಡ ಒಂದು ತಲೆಮಾರು ಒಂದಿದೆ. ಈ ಎರಡು ತಲೆಮಾರುಗಳ ನಡುವೆ ಒಂದು ಸಂವಾದ ಈಗ ನಡೀತಾ ಇಲ್ಲ. ಸೊ ಈ ಎರಡೂ ತಲೆಮಾರುಗಳ ನಡುವೆ ಅಥವಾ ಈ ಎರಡೂ ಶತಮಾನಗಳ ನಡುವೆ ಒಂದು ಸಂವಾದ ಆಗಬೇಕಾಗಿತ್ತಲ್ಲ. ಹಳೆಯದು ತನ್ನ ಎಲ್ಲ ವಿವೇಕವನ್ನು, ತನ್ನ ಎಲ್ಲ ಅರಿವನ್ನು ದಾಟಿಸಬೇಕಾಗಿತ್ತಲ್ಲ, ಅದನ್ನು ದಾಟಿಸೋಕ್ಕೆ ಹೊಸ ತಲೆಮಾರಿನ ಜೊತೆಗೆ ಸಂವಾದ ಮಾಡಬೇಕಾಗಿತ್ತಲ್ಲ, ಅದಾಗ್ತಾ ಇಲ್ಲ. ಇಲ್ಲ ಹೊಸ ತಲೆಮಾರಿಗೆ ಇಲ್ಲ ನನಗೆ ಬೇರುಗಳನ್ನ ಹುಡುಕೊಳ್ಳೋ ಮೂಲಗಳನ್ನ ಹುಡುಕೊಳ್ಳೋ ಅಗತ್ಯ ಇದೆ ಅಂಥೇಳಿ ಅದು ಕೂಡ ಅಂತ ಏನು ಅದನ್ನು ಬಯಸ್ತಾ ಇಲ್ಲ. ಅಂದರೆ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಇದು. ಸೊ ಇಂಥ ಒಂದು ಓದುಗ ಸಮುದಾಯ ನಮ್ಮ ಎದುರುಗಡೆ ಇರುವಾಗ ಈ ಕಾದಂಬರಿ ಇಲ್ಲಿ ಭಾಳ ಮುಖ್ಯವಾಗ್ತದೆ. ಚಂದ್ರೇಗೌಡರು ಏನು ಹೇಳ್ತಾರೆ ಅಂದರೆ, ತಿಮ್ಮಯ್ಯ ಒಬ್ಬ ಹಳ್ಳಿಗ ಮೂರ್ಖ. ಹೌದು, ಚಂದ್ರೇಗೌಡರು ಈ ಕಾದಂಬರಿಯ ಶಕ್ತಿ ಏನು ಅಂತ ಹೇಳಿದರೆ, ಈ ಪೂರ್ಣ ದೃಷ್ಟಿ ಅನ್ನೋದಿದೆಯಲ್ಲ, ಈ ಪೂರ್ಣ ದೃಷ್ಟಿ ಯಾವುದರಿಂದ ರೂಪುಗೊಳ್ತದೆ ಅಂತ ಹೇಳಿದರೆ, ಎಲ್ಲ ಈ ಕಾಂಟ್ರಡಿಕ್ಷನ್ಸ್ ಇದಾವಲ್ಲ, ಇವು ವಿಪರ್ಯಾಸಗಳು, ಈ ವಿಪರ್ಯಾಸಗಳನ್ನು ಯಾರೂ ಮೀರೋಕ್ಕಾಗಲ್ಲ ಅಂಥೇಳಿ. ಈ ವಿಪರ್ಯಾಸವನ್ನು ಯಾರೂ ಮೀರೋಕ್ಕಾಗಲ್ಲ. ಮತ್ತು ಈ ವಿಪರ್ಯಾಸಗಳು ಮನುಷ್ಯನ ಬದುಕಿನೊಳಗಡೆ ಅಂತರ್ಗತಗೊಂಡಿರ್ತವೆ. ಒಬ್ಬ ತಿಮ್ಮಯ್ಯನಂಥ ಒಬ್ಬ ಹಳ್ಳಿಗನಲ್ಲಿ ಮೂರ್ಖತನ ಮತ್ತು ಮುಗ್ಧತೆ ಎಷ್ಟರ ಮಟ್ಟಿಗೆ ಇದೆಯೋ ಅದರ ಒಳಗಡೆ ಅತ್ಯಂತ ಬಹಳ ದೊಡ್ಡ ಮಟ್ಟದ ಕೇಡು ಇದೆ ಅಂತ ಹೇಳಿ ಕಾದಂಬರಿ ಸೂಚಿಸ್ತದೆ. ಕೇಡಿನಿಂದ ಒಬ್ಬ ಮುಗ್ಧತೆ, ಅವೆರಡು ಒಟ್ಟೊಟ್ಟಿಗೆ ಇರ್ತವೆ, ಒಂದೇ ನಾಣ್ಯದ ಎರಡು ಮುಖಗಳ ಥರ ಇರ್ತವೆ. ಸೊ ಅವನಿಗೆ ಎಲ್ಲೂ ಕೂಡ ಪಾಪ ಪ್ರಜ್ಞೆ ಆಗಲಿ ಏನೂ ಕಾಣೋದೇ ಇಲ್ಲ. ಅವನಿಗೆ ತನ್ನ ಹೆಂಡತಿ ಮಕ್ಕಳನ್ನು ಎಲ್ಲೋ ಬಿಟ್ಟು ಬಂದಿದ್ದೀನಿ, ತನ್ನ ಇಡೀ ಆಸ್ತಿಯನ್ನು ಮಾರಿದ್ದೀನಿ, ನನ್ನ ಕೋಪಕ್ಕೆ ಏನು ಈ ಥರದ್ದೆಲ್ಲ ಸ್ಥಿತ್ಯಂತರ ಆಯಿತು ಅದನ್ನೇನೂ ಅವನಿಗೆ ಅನಿಸೋದೇ ಇಲ್ಲ. ಆದರೆ ಸಿರಿಲ್ ಪ್ರಭು ಗೆಸ್ಟ್ ಹೌಸ್ನಲ್ಲಿ ಅವನು ಬದುಕ್ತಾ ಇರುವಾಗ ಯೇಸು ಕ್ರಿಸ್ತನ ಚಿತ್ರಕ್ಕೆ ಅವನು ನೋಡಿದಾಗೆಲ್ಲ ಮತ್ತು ಅಲ್ಲಿ ನಡೆಯೋ ಎಲ್ಲ ಚರ್ಚೆಗಳನ್ನೆಲ್ಲ ಗಮನಿಸಿದಾಗ ಒಂದು ಕ್ಷಣ ನಾನು ಎಷ್ಟು ಕ್ರೂರಿಯಾಗಿದ್ದೆ, ನನ್ನ ಹೆಂಡತಿಗೆ ಹೊಡೆದೆ ಅನ್ನೋದು ಅವನಿಗೆ ನೆನಪಾಗ್ತದೆ. ಒಂದು ಸಣ್ಣದೊಂದು ಬದಲಾವಣೆ ಅಲ್ಲಿ ಕಾಣಿಸ್ತದೆ. ಆದರೆ ಅವನೇನು ಅದನ್ನು ಬಾಯ್ಬಿಟ್ಟು ಏನೂ ಹೇಳಲ್ಲ. ಈ ಕಡೆ ಸಿರಿಲ್ ಪ್ರಭು ಇದಾರಲ್ಲ, ಈ ಸಿರಿಲ್ ಪ್ರಭುವನ್ನು ಉದ್ದಕ್ಕೂ ಕಾದಂಬರಿ ಉದ್ದಕ್ಕೂ ಬಹುವಚನದಲ್ಲಿ ಲೇಖಕರು ಬರೀತಾರೆ, ಅವನ್ನ ಸಂಬೋಧಿಸ್ತಾರೆ. ಈ ಸಿರಿಲ್ ಪ್ರಭು ಉಳಿದ ಎಸ್ಟೇಟ್ ಓನರ್ಗಳಿಗೆ ಹೋಲಿಸಿದ್ರೆ ಎಲ್ಲ ಕಾರ್ಮಿಕ ಕಾನೂನುಗಳನ್ನ ಯಾಕೆ ಪಾಲಿಸ್ತಾರೆ ಅಂತ ಹೇಳಿದರೆ,
ಒಂದು ಕಡೆಗೆ ಕಮ್ಯುನಿಸ್ಟ್ ಚಳವಳಿ ಅದರ ನಾಯಕರು ಯಾರಾದರೂ ನನ್ನ ಮೇಲೆ ದಾಳಿ ಮಾಡ್ಬೋದು, ಟ್ರೇಡ್ ಯೂನಿಯನ್ನವ್ರು ಬಂದು ಕೇಳ್ಬೋದು, ಆ ಕಾರಣಕ್ಕಾಗಿ ನಾನು ಕರೆಕ್ಟಾಗಿರಬೇಕು ಅನ್ನುವ ಒಂದು ಭಯದ ಮೂಲದಿಂದ ಸರಿಯಾಗಿರೋದಿದೆಯಲ್ಲ, ಭಯವು ಮನುಷ್ಯನನ್ನು ಸರಿ ಮಾಡೋದು ಅಂತ. ಯಾಕೆ ಅಂದರೆ ಯಾವುದೇ ಶ್ರೀಮಂತನ ಒಳಗಿಂದ ಅರಿವಿನಿಂದ ಒಂದು ಪ್ರಗತಿಪರತೆ ಆಗಲಿ ಮಾನವೀಯತೆ ಆಗಲಿ ರೂಪುಗೊಳ್ಳೋದು ಬೇರೆ, ಕಾನೂನಿನ ಭಯದ ಕಾರಣಕ್ಕಾಗಿ ರೂಪುಗೊಳ್ಳೋದು ಬೇರೆ. ಸೊ ಈ ಆತಂಕ ಇದ್ದೇ ಇರ್ತದೆ ಯಾವಾಗಲೂ. ಅವನು ಅದಕ್ಕೆ ಎಲ್ಲರೂ ಯಾರ್ಯಾರು ದಿಕ್ಕು ಬಂದವ್ರಿಗೆಲ್ಲ ಒಳ್ಳೊಳ್ಳೆ ಮನೆಗಳನ್ನ ಕಾಲೋನಿಯನ್ನು ಮಾಡಿಕೊಟ್ಟು ಹಾಸ್ಪಿಟ್ಲು ಕ್ಯಾಂಟೀನ್ ಈ ಥರದ್ದೆಲ್ಲ ಮಾಡಿಕೊಡ್ತಾ ಇರ್ತಾನೆ. ಯಾಕೆ ಅಂದರೆ ಅಲ್ಲಿ ವಸೂಲಿಕೋರರು ಬಂದುಬಿಡ್ತಾರೆ ಮತ್ತು ಕೇಳ್ತಾರೆ ನನ್ನನ್ನು ಅಂತ ಹೇಳಿ ಹೆದರಿಕೆಯಿಂದ. ಅಂದರೆ ಸಿರಿಲ್ ಪ್ರಭು ಒಳಗೆ ಕೂಡ ಅವನು ಈ ಕಾನೂನಿನ ಭಯದಿಂದ ಅವನು ಒಳ್ಳೆಯವನಾಗಿರ್ತಾನೆ. ಕೊನೆಗೆ ಎಷ್ಟು ಮಟ್ಟಿಗೆ ಅವನು ಪ್ರಗತಿಪರವಾಗಿರ್ತಾನೆ ಅಂದರೆ ಕರ್ನಾಟಕದ ಏನೇನು ಬದಲಾವಣೆಗಳಾಗ್ತಾವೋ ಅವೆಲ್ಲವೂ ಅವನು ಚರ್ಚೆ ಮಾಡ್ತಾನೆ. ಅಲ್ಲಿರೋ ಒಬ್ಬ ಡಾಕ್ಟ್ರು ಚರ್ಚೆ ಮಾಡ್ತಾನೆ, ಒಬ್ಬ ಪತ್ರಕರ್ತ ಚರ್ಚೆ ಮಾಡ್ತಾ ಇರ್ತಾನೆ. ಸೊ ಇವೆಲ್ಲ ಕುಡ್ದಾಗ ಚರ್ಚೆ ಮಾಡ್ತಾ ಇರ್ತಾರೆ, ರಂಗೇರ್ದಾಗ ಚರ್ಚೆ ಮಾಡ್ತಾ ಇರ್ತಾರೆ, ಮತ್ತು ಅದು ಇಲ್ಲದೆ ಇದ್ದಾಗಿಲ್ಲ. ಇಡೀ ಕಾದಂಬರಿ ನಶೆಯಲ್ಲಿ ಭಾಳ ಪ್ರಗತಿಪರವಾದ ಚಳುವಳಿಗಳನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಇರ್ತಾರೆ. ಅಲ್ಲಲ್ಲ, ಅದು ಸಂಭವಿಸ್ತದೆ, ಆದರೆ ಆನಂತರ ಅದು ವಾಪಸ್ ಹಿಂದಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಈ ಒಂದು ಸಲ ಇವರೆಲ್ಲ ಈ ಪತ್ರಕರ್ತ, ಓನರು, ಈ ಕ್ಯಾಶಿಯರು ಇವರೆಲ್ಲ ಸೇರಿ ತೇಜಸ್ವಿ ಹತ್ರ ಹೋಗ್ತಾರೆ. ತೇಜಸ್ವಿ ಏನು ಹೇಳ್ತಾರೆ ಅಂದರೆ ಈ ಜಾಗತೀಕರಣ ಮತ್ತು ಇಲ್ಲಿ ನಡೀತಾ ಇರೋ ಕೋಮುವಾದ, ಈಗ ಬರ್ತಾ ಇರೋ ಈ ಸ್ಥಿತ್ಯಂತರಗಳನ್ನೆಲ್ಲ ಹೇಳ್ತಾರೆ. ಅವನಿಗೆ ಸಿರಿಲ್ ಪ್ರಭುಗಳಿಗೆ ಎಲ್ಲೋ ಒಂದು ಕಡೆಗೆ ಆತಂಕ ಆಗ್ತದೆ. ಸೊ ಅವನು ಏನು ಮಾಡ್ತಾನೆ ಅಂದರೆ ತನ್ನ ಎಸ್ಟೇಟ್ನ ಯಾರಿಗೂ ಗೊತ್ತಾಗ್ದಂಗೆ ಮತ್ತು ಯಾವ ಮಮಕಾರವೂ ಇಲ್ಲದೆ, ಯಾವ ಒಂದು ಬಾಂಡಿಂಗ್ ಕೂಡ ಇಲ್ಲದೆ ತೋಟವನ್ನು ಇದಕ್ಕಿದಂಗೆ ಮಾರಿಬಿಡ್ತಾನೆ. ಯಾಕೆಂದರೆ ಅಲ್ಲಿ ನೂರಾರು ಕಾರ್ಮಿಕರು ಇರ್ತಾರೆ, ತಾನು ಇಡೀ ಇಷ್ಟು ದಿನ ನಚ್ಕೊಂಡಿರುವಂಥ ಕ್ಯಾಶಿಯರು, ಪತ್ರಕರ್ತ, ಡಾಕ್ಟ್ರು ಎಲ್ಲ ಇರ್ತಾರೆ, ಇವ್ರು ಯಾರಿಗೂ ಹೇಳಲ್ಲ, ತಣ್ಣಗೆ ಮಾರ್ತಾನೆ ಅವನು. ಸೊ ಬಹುಶಃ ಅವನು ತಣ್ಣಗೆ ಮಾರೋದ್ರ ಹಿಂದೆ ನನಗೆ ಅನ್ನಿಸ್ತದೆ, ಒಬ್ಬ ಅಲ್ಪಸಂಖ್ಯಾತನಾಗಿ ಎಸ್ಟೇಟನ್ನು ಇಟ್ಕೊಳ್ಳೋದು ಕಷ್ಟ, ನಾನು ಇಲ್ಲಿ ಉಳ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತದೆ. ಯಾಕೆ ಅಂದರೆ ಕಮ್ಯುನಿಸ್ಟರ ಪಾರ್ಟಿಯ ಲೀಡರ್ಗಳೆಲ್ಲ ಯಾರು ಅಂದರೆ ಮೇಲ್ಜಾತಿಯ ಜನ, ಫ್ಯೂಡಲ್ ಜನ. ಅವರು ಚಳುವಳಿಗಳ ಕಮ್ಯುನಿಸ್ಟರು ಮತ್ತು ಟ್ರೇಡ್ ಯೂನಿಯನ್ ಹಿಂದೆ ಬಿದ್ದವರೆಲ್ಲ ಅವ್ರವ್ರು ಏನೇನೋ ರಾಜಕಾರಣಿ ಆಗಬೇಕು, ಮನೆ ಕಟ್ಕೋಬೇಕು, ಆಸ್ತಿ ಕೊಂಡ್ಕೋಬೇಕು ಅನ್ನೋ ಆಸೆಯಿಂದ ಟ್ರೇಡ್ ಯೂನಿಯನಿಸ್ಟ್ ಆಗಿರ್ತಾರೆ, ಚಳುವಳಿ ಹಿಂದೆ ಇರ್ತಾರೆ. ಅವರು ತನ್ನ ಮೇಲೆ ದಾಳಿ ಮಾಡ್ಬೋದು ಅಥವಾ ತನಗೆ ತೊಂದರೆ ಕೊಡ್ಬೋದು ಅಂತ. ನಾನು ಗಾಂಧಿವಾದಿ ಅಂತ ಪದೇ ಪದೇ ಸಿರಿಲ್ ಪ್ರಭು ಹೇಳ್ತಾ ಇರ್ತಾನೆ, ಆದರೆ ಒಂದು ಸಲ ಒಂದು 3 ಎಕರೆ ಒತ್ತುವರಿ ಮಾಡೋಕ್ಕೆ ಲಂಚ ಕೊಟ್ಟು ಒತ್ತುವರಿ ಮಾಡಿರ್ತಾನೆ. ಈ ಥರದ ಕಾಂಟ್ರಡಿಕ್ಷನ್ಸ್ ಇರ್ತವೆ. ಆಮೇಲೆ ಅವನು ಆತಂಕದಲ್ಲಿ ತೋಟ ಮಾರ್ತಾನೆ ಅಂತ ಹೇಳಿದ್ನಲ್ಲ, ಅದೇ ಮಲೆನಾಡು ಒಳಗಡೆ ತೇಜಸ್ವಿನೂ ತೋಟ ಮಾಡ್ಕೊಂಡಿರ್ತಾರೆ. ಆದರೆ ತೇಜಸ್ವಿಗೆ ಈ ಯಾವ ತೋಟ ಮಾರುವ ಅಥವಾ ಆ ಥರದ ಅಭದ್ರತೆ ಅವ್ರಿಗೆ ತೇಜಸ್ವಿಗೇನು ಕಾಡಲ್ಲ, ಉಳಿದ ಎಸ್ಟೇಟ್ನವ್ರಿಗೇನು ಕಾಡಲ್ಲ. ಆದರೆ ಒಬ್ಬ ಅಲ್ಪಸಂಖ್ಯಾತನಿಗೆ ಅದು ಕಾಡ್ತಾ ಇರ್ತದೆ. ಸೊ ಇದು ಇಲ್ಲಿರೋ ಒಂದು ದ್ವಂದ್ವ. ಇದು ಈ ಥರದ ಈ ಸ್ಥಿತ್ಯಂತರಗಳು, ಈ ಥರದ ವಿರೋಧಾಭಾಸಗಳನ್ನು ಇಡೀ ಕಾದಂಬರಿ ಏನು ಮಾಡ್ತದೆ ಅಂದರೆ ಕಳೆದ ಶತಮಾನದ ಕೊನೆಯ ಭಾಗದ ದ್ವಂದ್ವಗಳಲ್ಲಿ ನಿರೂಪಿಸ್ತದೆ. ಸೊ ಇಲ್ಲಿ ಒಬ್ಬ ತೇಜಸ್ವಿ ಆಗಲಿ, ಶಾಮಣ್ಣ ಆಗಲಿ, ಈ ಥರದ ರೆಫರೆನ್ಸ್ ಎಲ್ಲ ಬರ್ತದೆ. ಚಂದ್ರಗೌಡರು ತಮ್ಮ ನೆನಪಿನಿಂದ ಏನೆಲ್ಲ ಹೇಳ್ತಾರೆ ಅದನ್ನು ಇನ್ನೊಂಚೂರು ಮನಸ್ಸು ಮಾಡಿದರೆ ಅವರು ಇದನ್ನು ಒಂದು ಕುವೆಂಪುರವರ ದಾಟಿಯಲ್ಲಿ ಕಾದಂಬರಿಯನ್ನು ಬರೆಯೋಕ್ಕೆ ಸಾಧ್ಯ ಆಗ್ತಿತ್ತು ಅಂಥೇಳಿ ನನಗೆ ಅನ್ನಿಸ್ತದೆ. ಸಣ್ಣ ಸಣ್ಣ ವಿವರಗಳು ಇದ್ದಾವೆ. ಆ ತಿಮ್ಮಯ್ಯನ ಬದುಕನ್ನು ಹೇಳುವಾಗ ಖಂಡಿತ ಇಡೀ ಕಾದಂಬರಿ ಎಲ್ಲ ಎಂಥವರನ್ನು ಅಲುಗಾಡಿಸ್ತದೆ. ಅವನ ಮುಗ್ಧತೆಯ ಒಳಗಡೆ ಇರುವಂಥ ಕ್ರೌರ್ಯ ಅದು ಅಲುಗಾಡಿಸ್ತದೆ. ಆದರೆ ಸಿರಿಲ್ ಪ್ರಭು ಅಂತವರು ಅವ್ರ ಸುತ್ತ ಸೇರಿರುವಂಥ ಕ್ಯಾಶಿಯರ್ ಆಗಲಿ, ಡಾಕ್ಟರ್ ಆಗಲಿ ಮಾಡುವ ಚರ್ಚೆಗಳು ಬೌದ್ಧಿಕವಾದ ಚರ್ಚೆಗಳಾಗಿ ಆಶಯಗಳ ನೆಲೆಯಲ್ಲೇ ನಿಂತು ಬಿಡ್ತವೆ ಹೊರತು ಅವು ಈ ಸಮಾಜದ ಚಲನೆಯಲ್ಲಿ ಅಥವಾ ಈ ಸಮಾಜದ ಮನಸ್ಸಿನೊಳಗಡೆ ಅಂತರ್ಗತಗೊಳ್ಳೋದು ಕಷ್ಟ. ಇದು ಇಡೀ
ಹಂಗೆ ನೋಡಿದರೆ ಈ ಕಾದಂಬರಿ ಇದೆಯಲ್ಲ, ಎಲ್ಲ ಚಳುವಳಿಗಳ ಒಂದು ಪೋಸ್ಟ್ಮಾರ್ಟಮ್ ಥರ ನಮಗೆ ಕಾಣ್ತದೆ. ಇದು ಏನು ಹೇಳ್ತಾ ಇದೆ ಅಂತಂದರೆ, ಇವು ಆಶಯಗಳೇ ಆಗಿದ್ವು ಹೊರತು ಇವು ರಾಜಕೀಯ, ಆರ್ಥಿಕ, ಸಾಮಾಜಿಕ ಪಲ್ಲಟಗಳಿಗೆ ಯಾವ ಪ್ರಯತ್ನನೂ ಮಾಡೋದೇ ಇಲ್ಲ. ಕೇವಲ ಈಗ ಸಿರಿಲ್ ಪ್ರಭು ಅಂತವರು ಎಲ್ಲ ಸವಲತ್ತುಗಳಿದ್ದಾಗ ಎಣ್ಣೆ ಹಾಕೊಂಡು ಈ ಸಮಾಜದ ಬಗ್ಗೆ ಮಾತಾಡೋದು. ತೇಜಸ್ವಿ ಅಂತ ಒಬ್ಬ ಮಹಾನ್ ಲೇಖಕ ತನ್ನ ಬೇರೆ ಬೇರೆ ಸೋಷಿಯಲ್ ಕ್ಯಾಪಿಟಲ್, ಸೋಷಿಯಲ್ ಪ್ರಿವಿಲೇಜಸ್, ಸೋಷಿಯಲ್ ಪ್ರಿವಿಲೇಜಸ್ ಅಂತ ಇರ್ತವೆ. ಸೊ ತನಗೆ ಇರಬೇಕಾದ ಎಲ್ಲ ಸವಲತ್ತುಗಳು ಇದ್ದು ಕೂಡ ಈ ಸಮಾಜ ಸರಿಯಾಗಬೇಕು ಅಂತ ಹೇಳಿ ಅಂದ್ಕೊಳ್ಳೋ ಈ ಉದಾರವಾದಿ ಭಾವನೆಗಳಿದ್ದಾವಲ್ಲ, ಇವೆಲ್ಲ ಒಂದು ಕಂಫರ್ಟ್ ಝೋನಲ್ಲಿ ಇರ್ತವೆ ಮತ್ತು ಇವು ಅವರಿಗೆ ಸಿಗುವಂಥ ಸೋಷಿಯಲ್ ಕ್ಯಾಪಿಟಲ್ ಆಗಿ, ಸಾಮಾಜಿಕ ಬಂಡವಾಳವಾಗಿ ಕಾಣ್ತವೆ. ಆದರೆ ತಿಮ್ಮಯ್ಯನಂಥವರಿಗೆ ಆ ಥರದ ಯಾವ ಇದು ಸಿಗಲ್ಲ. ಆ ಥರದೊಂದು ನೆಲೆಯಾಗಲಿ, ಆ ಥರದೊಂದು ಸೋಷಿಯಲ್ ಪ್ರಿವಿಲೇಜ್ ಆಗಲಿ ಏನೂ ಸಿಗಲ್ಲ. ಇನ್ನೊಂದೇನು ಅಂತ ಹೇಳಿದರೆ, ಇಡೀ ಕಾದಂಬರಿಯಲ್ಲಿ ಅದು ಮತ್ತದೇ ಕುವೆಂಪು ಕಾದಂಬರಿಯನ್ನು ಎದುರುಗಡೆ ಇಟ್ಕೊಂಡು ನೋಡಿದರೆ, ಈ ಕಾದಂಬರಿಯಲ್ಲಿ ಯಾವ ಕಾರ್ಮಿಕರು ಅಲ್ಲಿ ಕಾಣಿಸೋದೇ ಇಲ್ಲ. ಚಂದ್ರಗೌಡರು ಸ್ವಲ್ಪ ಆ ಕಡೆಗೆ ಮನಸ್ಸು ಮಾಡಿ ಸ್ವಲ್ಪ ವಿಸ್ತರಿಸಿದರೆ ಕಾರ್ಮಿಕರ ಬದುಕು ಯಾವ ಥರದ್ದಿತ್ತು ಮತ್ತು ಉಳಿದ ಎಸ್ಟೇಟ್ನಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅಂತ ಈ ಥರದ್ದೊಂದು ಚೂರು ಎಲ್ಲ ವರ್ಕ್ ಮಾಡಿದರೆ ಇದಕ್ಕೆ ಒಂದು ಐತಿಹಾಸಿಕ ಮಹತ್ವ ಸಿಕ್ಬಿಡ್ತಿತ್ತು ಅನ್ನೋ ಚಂದ್ರಗೌಡರು ಆ ಕಡೆಗೆ ಒಂಚೂರು ಮನಸ್ಸು ಮಾಡ್ಬೋದಾಗಿತ್ತು ಅಂಥೇಳಿ ನನ್ನ ಇಷ್ಟ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಧನ್ಯವಾದಗಳು. ಮೊದಲನೇದಾಗಿ ನಾನು ಚಂದ್ರಗೌಡರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಒಂದೇ ಸಿಟ್ಟಿಂಗ್ನಲ್ಲಿ ಓದಿ ಮುಗಿಸಬಹುದಾದಂಥ ಒಂದು ಕಾದಂಬರಿಯನ್ನು ಅವರು ಕೊಟ್ಟಿದ್ದಾರೆ. ಆ ಕಾದಂಬರಿಯ ಭಾಳ ದೊಡ್ಡ ಶಕ್ತಿ ಅಂತ ಹೇಳಿದರೆ ಆ್ಯಸ್ ಯೂಶುವಲ್ ನಿಮ್ಮ ಭಾಷೆ. ಯಾಕೆಂದರೆ ನಿಮ್ಮ ಬೇರೆ ಬರಹಗಳಲ್ಲಿ ನಾವು ಅದನ್ನು ನೋಡಿದ್ದೇವೆ. ಆ ಭಾಷಾ ಸೊಗಡು ನಿಮ್ಮಲ್ಲಿ ಇರೋದರಿಂದಾಗಿ ಈ ಕಾದಂಬರಿ ಬಹಳ ಸುಲಭವಾಗಿ ಓದುಗನನ್ನು ಹಿಡಿದಿಡ್ಬಿಡುತ್ತೆ. ಹಾಗಾಗಿ ತಮಗೆ ಒಂದು ಒಳ್ಳೆಯ ಕಾದಂಬರಿ ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ರಾಜು ಅವರು ಕೂಡ ಅಷ್ಟೇ ಸಮರ್ಥವಾಗಿ ಅನೇಕ ವಿಚಾರಗಳನ್ನು ಆ ಕಾದಂಬರಿ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಕಾದಂಬರಿಯನ್ನು ಓದಿರೋದ್ರಿಂದಾಗಿ ಒಂದೆರಡು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ತಾವು ಈ ಕಾದಂಬರಿಯನ್ನು ಓದಿದಾಗ ಎರಡು ವಿಚಾರಗಳು ಭಾಳ ಮುಖ್ಯ ಅಂತ ಅನ್ನಿಸ್ತು ನನಗೆ. ಒಂದು, ಆ ಸಿರಿಲ್ ಪ್ರಭುವಿನ ಎಸ್ಟೇಟ್ ಏನಿದೆ ಅದೊಂದು ರೀತಿಯ ನಾವು ಹೇಳ್ತೀವಲ್ಲ ಯುಟೋಪಿಯನ್, ಅದು ಒಂಥರ ರಾಮರಾಜ್ಯ, ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ಭ್ರಮೆನಲ್ಲಿ ಸೃಷ್ಟಿಯಾದಂಥ ಒಂದು ಸಮಾಜ ಅದು ಅಂತ ತಿಳ್ಕೊಳ್ತೇನೆ ಒಂದು. ಇನ್ನೊಂದು, ಭಾಳ ಢಾಳಾಗಿ ಇಡೀ ನಾವೆಲಲ್ಲಿ ಎದ್ದು ಕಾಣುವಂಥದ್ದು ಒಂದು ಪೊಲಿಟಿಕಲ್ ಅಜೆಂಡಾ. ಭಾಳ ಸ್ಪಷ್ಟವಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ಅದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಅದು. ಮತ್ತು ಈ ಸಿರಿಲ್ ಪ್ರಭು ಅನ್ನುವಂಥವನೇನಿದ್ದಾನೆ, ಆ ಎಸ್ಟೇಟಿನ ಮಾಲೀಕ, ತುಂಬ ದೊಡ್ಡ ಆದರ್ಶವಾದಿ. ರಾಜು ಅವರು ಮಾತನಾಡಬೇಕಾದ್ರೆ ಕಡೆಗೆ ತನ್ನ ಎಸ್ಟೇಟ್ನೆಲ್ಲ ಮಾರಿಬಿಟ್ಟು, ಯಾವುದೇ ಕಾರಣವನ್ನು ಸರಿಯಾಗಿ ಕೊಡ್ದೇನೆ ಎಸ್ಟೇಟೆಲ್ಲ ಮಾರಿಬಿಟ್ಟು ಬೆಂಗಳೂರಿಗೆ ಹೋಗಬೇಕು ಅಂತೇನೋ ತೀರ್ಮಾನ ಮಾಡ್ತಾನೆ. ನನಗನ್ಸೋದು ಇದು ಈ ರೀತಿ ಎಸ್ಟೇಟನ್ನು ಮಾರಿ ಹೋಗುವಂಥದ್ದು ಆತ ಅಲ್ಪಸಂಖ್ಯಾತ ಅನ್ನೋ ಕಾರಣಕ್ಕಿಂತಲೂ ಬಹಳ ಮುಖ್ಯವಾಗಿ ಅವನೊಬ್ಬ ಆದರ್ಶವಾದಿಯಾಗಿದ್ದೇ ಅದಕ್ಕೆ ಬಹಳ ದೊಡ್ಡ ಕಾರಣ ಇರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಯಾಕೆ ಅಂತ ಹೇಳಿದರೆ, ಸುತ್ತಮುತ್ತಲಿನ ಎಲ್ಲ ಎಸ್ಟೇಟ್ ಓನರ್ಗಳು ಕೂಡ ಎಲ್ಲ ರೀತಿಯ ಕಾನೂನುಗಳನ್ನು ಮುರಿದು ಎಸ್ಟೇಟನ್ನು ರನ್ ಮಾಡ್ತಾ ಇರ್ತಾರೆ. ಇವನು ಅಕ್ಷರಶಃ ಪ್ರತಿಯೊಂದನ್ನು ಫಾಲೋ ಮಾಡಿಕೊಂಡು ಅದೇನು ಕಾರ್ಮಿಕರ ವೆಲ್ಫೇರ್ ಇದೆ, ಅವ್ರಿಗೇನು ಕಾನೂನುಗಳಿದೆ, ಅವ್ರಿಗೇನು ಸಂಬಳ ಕೊಡಬೇಕು, ಅವ್ರಿಗೇನೆಲ್ಲ ಕೊಡಬೇಕು, ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸ್ತಾ ಇದ್ದಾನೆ. ಆ ರೀತಿಯಲ್ಲಿ ಒಬ್ಬ ಆದರ್ಶವಾದಿ. ರಾಜು ಅವರು ಇನ್ನೊಂದು ವಿಚಾರವನ್ನು ಹೇಳಿದರು, ಅರಿವಿನಿಂದ ಬರುವಂಥ ಮಾನವೀಯತೆ ಬಹಳ ಮುಖ್ಯವಾಗುತ್ತೆ ಮತ್ತು ಕಾನೂನಿನ ಭಯದಿಂದ ಬರುವಂಥ ಏನದು ಮಾನವೀಯತೆಗಿಂತನೂ. ಆದರೆ ಸ್ವಲ್ಪ ವಿಶಾಲವಾಗಿ ನಾವು ಯೋಚನೆ ಮಾಡಿದರೆ, ಈ ರೀತಿಯಲ್ಲಿ ಎವ್ರಿ ಪರ್ಸನ್ ಈಸ್ ಸೆಲ್ಫಿಶ್. ಆ ಅರಿವಿನ ಕೊರತೆ ನಮ್ಮೆಲ್ಲರಲ್ಲೂ ಇದ್ದೇ ಇದೆ. ಅದು ನಮಗೊಂದು ಚೂರು ಅರಿವು ಬರಬೇಕು ಅನ್ನೋದಾದರೆ ಕಾನೂನಿನ ಭಯ ನಮಗಿರಲೇಬೇಕು. ಬಹುಶಃ ಕಾನೂನಿನ ಭಯದಿಂದಾಗಿ ಸಿರಿಲು ಈ ರೀತಿ ಎಲ್ಲದನ್ನು ಆತ ಫಾಲೋ ಮಾಡ್ತಾ ಇದ್ನ ಏನು ಅನ್ನುವಂಥದ್ದು ಒಂದು. ಇನ್ನೂ ಒಂದು ವಿಶೇಷ ಈ ಕಾದಂಬರಿಯಲ್ಲಿ ನನಗನ್ಸಿದ್ದು, ಭಾಳ ಅಪರೂಪಕ್ಕೆ ಸಿಗುವಂಥದ್ದು, ಈಗಲೂ ನಮ್ಮ ಜೊತೆ ಇರುವಂಥ ಕೆಲವು ಆ್ಯಕ್ಚುಯಲ್ ವ್ಯಕ್ತಿಗಳ ಪ್ರಸ್ತಾಪ ಇದೆ ಇಲ್ಲಿ. ತೇಜಸ್ವಿಯವ್ರ ಬಗ್ಗೆ ಅಂತೂ ಸ್ವಲ್ಪ ದೀರ್ಘವಾಗಿಯೇ ಇದೆ. ಕಾದಂಬರಿ ಲೋಕಕ್ಕೆ ಈ ರೀತಿಯ ಒಂದು ಏನು ಹೇಳ್ತೀರೋ ಟೆಕ್ನಿಕ್ ಅಂತಿರೋ ಏನಂತಿರೋ ಗೊತ್ತಿಲ್ಲ,
ಆ್ಯಕ್ಚುಯಲ್ ವ್ಯಕ್ತಿಗಳನ್ನು ಪ್ರಸ್ತಾಪ ಮಾಡಿಕೊಂಡು ಅವರ ಬಗ್ಗೆನೇ ನಾವು ಚರ್ಚೆ ಮಾಡುವಂಥದ್ದು, ಅದು ಕಾದಂಬರಿಯ ಚೌಕಟ್ಟೊಳಗೆ ಬರುತ್ತಾ ಇಲ್ವಾ ಅನ್ನುವಂಥದ್ದು. ಇನ್ನು ಸಿರಿಲ್ ಹೇಗೆ ಒಬ್ಬ ಆದರ್ಶನೋ, ಈ ತಿಮ್ಮಯ್ಯ ಕೂಡ ಭಾಳ ದೊಡ್ಡ ಆದರ್ಶ ಅನ್ಸುತ್ತೆ ನನಗೆ. ತಾವು ರಿಪೀಟೆಡಾಗಿ ಒಂದು ವರ್ಡನ್ನು ಆತನ ಬಗ್ಗೆ ಹೇಳಿದ್ರೆ, ಆತ ಮೂರ್ಖ 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 ಅಂತ. ಮೂರ್ಖ ಅನ್ನೋಕ್ಕಿಂತನೂ ಆತ ದೊಡ್ಡ ಮುಗ್ಧ. ಅವನೊಳಗೆ ಒಂದು ಕ್ರೂರಿ ಇದ್ದಾನೆ ಅಂತ ಹೇಳಿದ್ರಿ. ಅವನ ಕ್ರೌರ್ಯಕ್ಕಿಂತನೂ ಅವನ ಮುಗ್ಧತೆಯೇ ಮೇಲ್ಗೈ ಸಾಧಿಸ್ಬಿಡುತ್ತೆ ಅಂತ ಅನ್ಸುತ್ತೆ ನನಗೆ. ಆತ ಸಿರಿಲ್ ಪ್ರಭುವಿನ ಎಸ್ಟೇಟಿಗೆ ಬಂದು ಆತ ಕೆಲಸ ಮಾಡುವಂಥ ರೀತಿ ನೋಡಿದರೆ ತನ್ನ ಪಾಪ ಪ್ರಜ್ಞೆಯಿಂದ ಬಳಲ್ತಾ ಇದ್ದಾನೆ. ಅವನಿಗೆಲ್ಲೂ ಪಾಪ ಪ್ರಜ್ಞೆ ಕಾಣೋದಿಲ್ಲ ಅಂತ ಅಂದ್ರಿ ನೀವು. ಆದರೆ ಅವನ ಮೌನನೇ ಅದಕ್ಕೆ ಉತ್ತರ. ಅವನು ಯಾಕೆ ಮೌನಿಯಾಗಿದ್ದಾನೆ ಅವನು ಅಂತ ಹೇಳಿದರೆ, ಅವನಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅವನಿಗೆ. ಮತ್ತೆ ಆ ಪಾಪ ಪ್ರಜ್ಞೆಯಿಂದ ಹೊರಗೆ ಬರಲಿಕ್ಕೋಸ್ಕರನೇ ಮತ್ತೆ ತನ್ನ ಕುಟುಂಬವನ್ನು ಹುಡ್ಕೊಂಡು ವಾಪಸ್ ಹೊರಡ್ತಾನೆ ಅವನು. ಒಂದು ಮಟ್ಟಿಗೆ ಯಶಸ್ವಿ ಕೂಡ ಆಗ್ತಾನೆ ಅವನು ತನ್ನ ಕುಟುಂಬವನ್ನು ವಾಪಸ್ ಪಡೆಯೋದರಲ್ಲಿ. ಸೊ ಈ ರೀತಿ ಎರಡು ಪ್ರಬಲವಾದಂಥ ವ್ಯಕ್ತಿಗಳು, ಒಂದು ಕಡೆ ಸಿರಿಲ್ಲು, ಇನ್ನೊಂದು ಕಡೆ ತಿಮ್ಮಯ್ಯ. ಸೊ ಇಷ್ಟೆಲ್ಲ ಕಾದಂಬರಿಗಳ ಈ ಕಾದಂಬರಿನಲ್ಲಿ ಸುಮಾರು ಒಂದು ಈಗಿನ ಯುವ ಓದುಗರಿಗೆ ಇದು ರೀಚ್ ಆಗೋದಿಲ್ಲ ಅನ್ನುವಂಥ ಒಂದು ಭಯವನ್ನು ಕೂಡ ರಾಜು ಅವರು ವ್ಯಕ್ತಪಡಿಸಿದರು. ಯಾಕೆ ಅಂತ ಹೇಳಿದರೆ, ಸುಮಾರು ಒಂದು 25-30 ವರ್ಷ ಹಿಂದಿನ ಕೆಲವೊಂದಿಷ್ಟು ವೈಚಾರಿಕ ಜಗತ್ತಿನಲ್ಲಿ ಆದಂಥ ಕೆಲವೊಂದಿಷ್ಟು ಪಲ್ಲಟಗಳ ಬಗ್ಗೆ ಸಾಕಷ್ಟು ಚರ್ಚೆಯಲ್ಲಿ ನಡೀತಾ ಹೋಗುತ್ತೆ ಅಂತ. ಬಟ್ ಅದೊಂದು ದೊಡ್ಡ ಪ್ರಾಬ್ಲಮ್ ಅಂತ ನನಗೆ ಅನಿಸೋದಿಲ್ಲ. ಯಾಕೆ ಅಂತ ಹೇಳಿದರೆ, ಅನೇಕ ಈ ರೀತಿಯ ಘಟನೆಗಳನ್ನ ಆಧರಿಸಿನೇ ಅನೇಕ ಕಾದಂಬರಿಗಳಿದೆ ನಮ್ಮಲ್ಲಿ. ಅವೆಲ್ಲವೂ ಕೂಡ ಇವತ್ತಿನ ಓದುಗರು ಕೂಡ ಅದನ್ನು ಓದಿ ಆಸ್ವಾದಿಸ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಇಷ್ಟೆಲ್ಲ ದೊಡ್ಡ ದೊಡ್ಡ ವೈಚಾರಿಕ ಕ್ರಾಂತಿಗಳು ನಮ್ಮ ರಾಜ್ಯದಲ್ಲಿ ಆಗಿರುವಂಥದ್ದು, ನಮ್ಮ ಸುತ್ತಮುತ್ತಲು ಆಗಿರುವಂಥದ್ದು, ಅದು ಬಹುಶಃ ಇಂದಿನ ಯುವ ಓದುಗರು ಕೂಡ ಇದನ್ನು ಭಾಳ ಚೆನ್ನಾಗೇ ಸ್ವೀಕಾರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಿಷ್ಟು ನನಗೆ ಅನಿಸಿರುವಂಥದ್ದು. ಮತ್ತೊಮ್ಮೆ ನಾನು ಚಂದ್ರೇಗೌಡರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ದೇಶಾಂತರ ಅನ್ನುವ ಈ ಮಾತಿದೆಯಲ್ಲ, ದೇಶಾಂತರ ಅನ್ನೋದು ಪ್ರತಿ ಒಳಗಡೆ ನಡೆಯೋ ರೂಪಾಂತರ ಅಂತ ಹೇಳಿ. ಸೊ ಈ ರೂಪಾಂತರ ಪ್ರತಿ ವ್ಯಕ್ತಿಯಲ್ಲಿ ನಡೀತಾ ಇರ್ತದೆ. ಸಿರಿಲ್ ಪ್ರಭು ಕೂಡ ಅಷ್ಟೇ. ಎಲ್ಲ ಉದಾರವಾದಿ ಮಾನವೀಯ ಅಂಶಗಳನ್ನು ಒಳಗೊಂಡಿರೋ ಅಂಥ ಒಬ್ಬ ಸಿರಿಲ್ ಪ್ರಭು ಕೊನೆಗೆ ವ್ಯವಹಾರಸ್ಥನಾಗಿ ಎಸ್ಟೇಟನ್ನು ಮಾರಾಟೋಗ್ತಾನೆ. ಅಂದರೆ ಅವನಿಗೆ ವ್ಯವಹಾರ ಭಾಳ ಮುಖ್ಯ ಆಗ್ಬಿಡ್ತದೆ. ಆಗ್ತದೆ ಅದು ಅವನ ಐಡೆಂಟಿಟಿ. ಯಾಕೆಂದರೆ ಚಿಕ್ಕಮಗಳೂರು ಅಂತ ಇಡೀ ಪ್ರದೇಶದ ಸುತ್ತ ನಡೆಯುವ ಕೋಮುಗಲಭೆಗಳು, ಮತಾಂತರದ ಹೆಸರಲ್ಲಿ ಅದರ ನೆಪದಲ್ಲಿ ನಡೆಯುವ ಆಕ್ರಮಣಗಳಿದಾವಲ್ಲ, ಮತ್ತು ಜಾಗತೀಕರಣ ಬಂದ ಕಾರಣಕ್ಕಾಗಿ ಆಗುವ ಆರ್ಥಿಕ ಮತ್ತು ರಾಜಕೀಯ ಪಲ್ಲಟಗಳು, ಇವೆಲ್ಲ ಅವನೊಳಗಡೆ ಒಂದು ಅಭದ್ರತೆಯನ್ನು ಸೃಷ್ಟಿಸ್ತವೆ. ಸೊ ಆ ಕಾರಣಕ್ಕಾಗಿ ಅವನು ಸಲೀಸಾಗಿ ಏನು ಮಾಡ್ತಾನೆ ಅಂದರೆ ಅದನ್ನು ಮಾರಿಬಿಡ್ತಾನೆ ಅವನು. ಆದರೆ ನಾನು ಯಾಕೆ ಇವೆರಡೂ ಪಾತ್ರಗಳು, ತಿಮ್ಮಯ್ಯ ಮತ್ತು ಸಿರಿಲ್ ಪ್ರಭುವನ್ನು ಭಾಳ ಮುಖ್ಯವಾಗಿ ಎರಡು ವಿರೋಧಾಭಾಸಗಳು ಅಂತ ಹೇಳ್ತೀನಿ ಅಂದರೆ, ಅವನು ಹಳ್ಳಿಗಾವುದು, ಓದಿದವನಲ್ಲ, ಓದಿಲ್ಲದ ಕಾರಣಕ್ಕೆ, ಅರಿವಿಲ್ಲದ ಕಾರಣಕ್ಕೆ ಅವನು ಇಡೀ ತನ್ನ ಕುಟುಂಬವನ್ನು ನಿರ್ವಹಿಸೋದ್ರಲ್ಲಿ ಸೋಲ್ತಾನೆ. ಆದರೆ ಸಿರಿಲ್ ಪ್ರಭು ಎಲ್ಲ ವಿಚಾರವಾದನ್ನು, ಎಲ್ಲ ಪ್ರಗತಿಪರವಾದಂಥ ಆಶಯಗಳನ್ನು ಮತ್ತು ಎಲ್ಲ ಪ್ರಜಾತಾಂತ್ರಿಕವಾದ ಆಶಯಗಳನ್ನ ಒಳಗೊಳ್ತಾನೆ. ಒಬ್ಬ ವ್ಯಾಪಾರಿಯೂ ಆಗಿರ್ತಾನೆ. ಒಳ್ಳೆ ರೇಟಿಗೆ ಬಂದೆ ಮಾರ್ಬಿಡ್ತಾನೆ. ಅವನು ಒಳ್ಳೆ ರೇಟಿಗೆ ಬಂತು ಅಂಥೇಳಿ ಮಾರ್ತಾನೆ. ಎಸ್ಟೇಟ್ನಲ್ಲಿರೋ ಅಂಥ ಒಬ್ಬ ಡಾಕ್ಟ್ರಿಗೆ ಬೇರೆ ದಾರಿ ಕಾಣಲ್ಲ. ಎಸ್ಟೇಟ್ ಮಾರಿದಾಗ ಅವನು ವಾಪಸ್ ಹೋಗ್ಬೇಕು ಅಂತ ಆಗ್ತದೆ. ಸೀನೋಜಿಗೆ ಯಾವ ದಾರಿನೂ ಇರಲ್ಲ. ಆಯಿತಾ? ಶಂಕರ್ ಅನ್ನೋ ಪತ್ರಕರ್ತ ಕೆಲಸ ಕಳ್ಕೊಂಡಿರ್ತಾನೆ. ಆದರೆ ಅದೇ ಟೈಮಲ್ಲಿ ಸಿರಿಲ್ ಪ್ರಭುಗೆ ಅದೊಂದು ಕ್ಯಾಶ್ ಆಗಿ ಎನ್ಕ್ಯಾಶ್ಮೆಂಟ್ ಆಗಿ ಕಾಣ್ತದೆ. ಆದರ್ಶವಾದಿ ಸೆಕ್ಸುವಾಲಿಟಿಯ ಕಾರಣಕ್ಕೆ ಸಿಗಾಕೊಂಡ್ಬಿಡ್ತಾನೆ. ಆ ಕಾರಣಕ್ಕಾಗಿ ಆದರ್ಶವಾದಿ ಆಗ್ತಾನೆ ಅಂತ. ಅದೇ ಆ ಕಾರಣಕ್ಕಾಗಿ ನಾನು ಒಬ್ಬ ಸಿರಿಲ್ ಪ್ರಭು ಅನ್ನುವ ವ್ಯಕ್ತಿ ಎಲ್ಲ ಉದಾರವಾದಿ ಮತ್ತು ಮಾನವೀಯ ನೆಲೆಗಳ ಜೊತೆಗೆ ಗುರುತಿಸ್ಕೊಳ್ತಾನೆ. ಒಬ್ಬ ಪಕ್ಕಾ ವಾಸ್ತವಿಕ ಮನುಷ್ಯ ಆಗಿ ವ್ಯವಹಾರಸ್ಥನಾಗಿಯೇ ಇರ್ತಾನೆ. ಅದಕ್ಕಾಗಿಯೇ ಅವನು ಇಲ್ಲಿಂದ ಮಾರಿ ಯಾವ ಅಲ್ಲಿವರೆಗಿದ್ದ ಯಾವ ಅಟ್ಯಾಚ್ಮೆಂಟನ್ನು ಲೆಕ್ಕಕ್ಕಿರಲ್ಲ ಅವನಿಗೆ. ತಿಮ್ಮಯ್ಯ ಯಾವ ಥರ ತನ್ನ ಇಡೀ ಕುಟುಂಬವನ್ನು ಬಿಟ್ಟು ಯಾರ್ಯಾರಿಗೂ ಕೊಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಎಲ್ಲೆಲ್ಲೋ ಬಿಟ್ಟು ಹೊರಟೋಗ್ತಾನೋ, ಸಿರಿಲ್ ಪ್ರಭು ಕೂಡ ಅಷ್ಟೆಲ್ಲ ತಿಳ್ಕೊಂಡವನು ಕೂಡ ಇಲ್ಲಿವರೆಗಿದ್ದ ಯಾವ ಅಟ್ಯಾಚ್ಮೆಂಟನ್ನು ಲೆಕ್ಕಕ್ಕೆ ತೊಗೊಳ್ಳೋದೆಲ್ಲ ಮಾರ್ಬಿಡ್ತಾನೆ. ಸೊ ಇದು ಕಾದಂಬರಿಯಲ್ಲಿ ಇರುವಂಥ ಧ್ವನಿ. ಇದು ಇಲ್ಲಿ ಇಡೀ ಕಾದಂಬರಿ ಒಂದು ನಿರಂತರವಾದ ಚಲನಶೀಲತೆಯನ್ನು, ಒಂದು ಪ್ರಾಸೆಸ್ನ ಹೇಳ್ತಾ ಇದೆ. ಬದುಕು ಅನ್ನೋದು ನಿರಂತರವಾದ ಪ್ರಾಸೆಸ್ಸೇ ಹೊರತು
ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲ ಇದು, ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲ ಇದು, ನಿರಂತರವಾಗಿ ಚಲಿಸ್ತಾನೆ ಇರ್ತದೆ. ಇಲ್ಲಿ ಓರೆಕೋರೆಗಳು, ವಿರೋಧಾಭಾಸಗಳು ಈ ಬದುಕಿಗೆ ಅಂಟುಕೊಂಡಿದ್ದಾವೆ ಅನ್ನೋದನ್ನ ಸೂಚಿಸ್ತಾರೆ. ಚಂದ್ರೇಗೌಡರಿಗೆ ನಾನು ಕೇಳಬೇಕು ಅಂತ ಅನಿಸಿರೋದೇನು ಅಂತ ಹೇಳಿದ್ರೆ, ಯಾಕಿಷ್ಟು ತಡ ಆಯಿತು ಬರೋದಕ್ಕೆ, ಈ ಕ್ಷಣದಲ್ಲಿ ನಿಮಗೆ ಇದನ್ನು ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಈ ಲವಲವಿಕೆಯಲ್ಲಿರಲಿ, ಸಾಮಾನ್ಯವಾಗಿ ಗೋಷ್ಠಿಗಳು ಸಂತಾಪ ಸಭೆ ಥರ ಇರ್ತವೆ, ಈಚೆಗೆ ನಾಟಕಗಳು ಹಂಗೆ ಇರ್ತವೆ. ಒಂದು ಸಂತಾಪ ಸಭೆ ಒಳಗಡೆ ಹೋಗಂಗೆ ರಂಗಮಂದಿರಕ್ಕೆ ಹೋಗ್ತಾರೆ, ಹಂಗಿರಬಾರ್ದವು, ಆ ಥರ ಇರಬಾರ್ದವು. ಇಷ್ಟು ತಡವಾಗಿ ಇದು ಯಾಕೆ ಬರೆದ್ರಿ ಅಂದರೆ, ಅಲ್ಲಿ ಮುನ್ನುಡಿಲಿ ಹೇಳಿದ್ದೀನಿ, ಕಾಲಮಾನದ ಒತ್ತಡ. ಯಾವುದೇ ಕೃತಿ ಬರಬೇಕಾದ್ರೆ ಅದು ಕಾಲಮಾನದ ಒತ್ತಡವಾಗಿ ಬರುತ್ತೆ. ರಾಜು ಕಾದಂಬರಿನ ವಿಸ್ತಾರವಾಗಿ ಹೇಳಿದ್ದಾರೆ, ಹಾಗಾಗಿ ಯಾರು ಕೊಂಡ್ಕೊಂಡು ಹೋಗೋದು ಅಗತ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ. ನಾಗಭೂಷಣ್ ಸರಿಯಾಗಿ ಗುರುತಿಸಿದ್ದಾರೆ. ಒಂದು ಕಾದಂಬರಿ ನಾನು ಬರೆದ ಮೇಲೆ ನಾನು ಕೂಡ ಆದರೂ ಓದುಗ ಅನ್ನೋದು ಇಲ್ಲಿ ಗೊತ್ತಾಯ್ತಾ ಇದೆ. ನನ್ನ ಮನಸ್ಸಿನಲ್ಲಿ ಬರದೇ ಇರೋ ಅಭಿಪ್ರಾಯಗಳು ಅವು ಇವ್ರ ಬಾಯಲ್ಲಿ ಬಂದಿದ್ದಾವೆ. ಆಮೇಲೆ ಸಿರಿಲ್ ಪ್ರಭು ಎಸ್ಟೇಟ್ ಮಾರಿ ಹೊರಟೋಗ್ತಾನೆ ಅವನು. ನಮ್ಮ ನಡುವೆ ಮೊದಲಿಂದಲೂ ಈ ಜಗತ್ತಿನಾದ್ಯಂತ ಮನುಷ್ಯ ಎದುರೋದು ಮತಾಂಧತೆಗೆ ಮಾತ್ರ, ಇನ್ಯಾವ ಹುಲಿ ಕರಡಿಗೂ ಎದುರಲ್ಲ ಅವನು, ಎಂಥ ಕ್ರೂರ ಪ್ರಾಣಿಗೂ ಎದುರಲ್ಲ. ನಮ್ಮ ನಡುವೆ ಯಾರೋ ಮತಾಂಧರಿದ್ದಾರೆ ಅಂದರೆ ನಿದ್ದೆನೇ ಬರಲ್ಲ. ಇದು ಬಹಳ ಭೀಕರವಾಗಿ ಆವರಿಸ್ತಾ ಇದೆ ದೇಶನ. ಇಲ್ಲೊಬ್ಬ ಒಂದು ದಲಿತ ಮಗು ಹುಟ್ಟಿದರೆ ಅದು ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಎದುರಿಸ್ಬೇಕಿದೆ, ಅಸಮಾನತೆ ಎದುರಿಸ್ಬೇಕಿದೆ, ತಾರತಮ್ಯ ಎದುರಿಸ್ಬೇಕಿದೆ. ಒಂದು ಸಾರಿ ಮಗು, ಸಾಬರ್ ಮನೇಲಿ ಹುಟ್ಟಿದ ಮಗು ಇಲ್ಲಿ ಅಭದ್ರತೆಯನ್ನು ಎದುರಿಸ್ಬೇಕಿದೆ. ಇಂತಹ ಒಂದು ಭೀಕರ ಸ್ಥಿತಿಗೆ ತುತ್ತಾಗಿಬಿಟ್ಟಿದೆ ದೇಶ. ಬಹಳ ಒಳ್ಳೆ ನೇಯ್ಗೆ ಇತ್ತು, ಎಲ್ಲ ಜನಾಂಗದ ಸಾಮರಸ್ಯ ನಮ್ಮಲ್ಲಿ ನಡ್ಕೊಂಡು ಬಂದಿತ್ತು, ಅದಕ್ಕೆ ಧಕ್ಕೆ ಆಗಿದೆ. ಸಿರಿಲ್ ಪ್ರಭು ಎದುರೋದು ಮತಾಂಧತೆಗೆ. ಅವನು ತಮಿಳ್ನಾಡಿಗೆ ಹೋಗಿ ಬರ್ತಾನೆ, ಎಲ್ಲೂ ಅವನಿಗೆ ಒಂದು ಮತಾಂಧತೆಯ ಸಿಂಬಲ್ ಆಗಿ ಯಾವುದೇ ಭಾವಟೆಗಳು, ಬೆಟ್ಟಿಂಗ್ಸ್ ಅವು ಇವು ಏನೂ ಕಾಣಲ್ಲ. ಎಲ್ಲ ತಮಿಳ್ನಾಡೇ ವಿಶೇಷ, ನಮ್ಮ ಪ್ರಪಂಚದಲ್ಲೇ ವಿಶೇಷ ಅದು. ಅದು BGL ಸ್ವಾಮಿ ದಾಖಲಿಸಿರೋದು ನೋಡಿದರೆ ಭಾಷೆಗೆ ಅಂಥದ್ದೊಂದು ಸಮಸ್ಯೆ ಇದೆ. ಅಕ್ಷರಮಾಲೆ ಕಡಿಮೆ ಇರೋ ಅಕ್ಷರಮಾಲೆಯವರು ಇನ್ನೊಂದು ಭಾಷೆಯನ್ನು ಕಲ್ತ್ಕೊಳ್ಳೋದು ಕಷ್ಟ. ಇಲ್ಲೇ ನಮ್ಮ ತಮಿಳರು ನೋಡಿ ನಮಗೆ ತಮಿಳು ಕಲಿಸ್ತಾರೆ, ಅವ್ರು ಕಲಿಯೋದು. ನಮ್ಮಲ್ಲಿ ಅತಿ ಹೆಚ್ಚು ಅಕ್ಷರಮಾಲೆ ಇರೋದ್ರಿಂದ ಯಾವುದೇ ಭಾಷೆಯನ್ನು ಆ ಮೂಲ ಭಾಷೆಗೆ ಮೀರಿಸೋ ಥರ ಕಲ್ತ್ಕೊತೀವಿ ನಾವು. ನಮ್ಮಲ್ಲಿ ಹೆಂಗೆ ತೆಲುಗು ಮಾತಾಡ್ತಾರೆ ಕನ್ನಡಿಗರು, ತೆಲುಗರು ನಾಚಿಕೆಬೇಕು. ತಮಿಳು BGL ಸ್ವಾಮಿ ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಹಂಗೆ ನೋಡ್ತಾರೆ, ಭಾಷೆನೇ ಒಂದು ಜನ ನೋಡಿ ಇಡೀ ಇಂಡಿಯಾಕ್ಕೆ ತಿರುಗಿ ಬಿದ್ದವ್ರೆ ಭಾಷೆ ವಿಷಯದಲ್ಲಿ. ಈಗ ಹಿಂದಿ ವಿರುದ್ಧ ತಿರುಗಿ ಬಿದ್ದವ್ರೆ. 68ನೇ ಇಸ್ವಿನಲ್ಲಿ ಹಿಂದಿ ವಿರುದ್ಧ ಗಲಾಟೆ ಆಗಿತ್ತು. ಆವಾಗ ನಮಗೆಲ್ಲ ಹಿಂದಿ ನೀವು ಪಾಸಾಗೋ ಅಗತ್ಯ ಇಲ್ಲ ಅಂತ ಹಂಗೆ ಬಂದಿತ್ತು. ಈಗ ಅದು ಎಕ್ಸಾಮ್ ಮನೇಲಿ ಮಕ್ಕಳು ಏನು ಮಾಡಿದ್ದಾವೆ ಅಂದರೆ ಹಿಂದಿ ಇಂಗ್ಲೀಷ್ ಓದ್ತಾ ಕನ್ನಡನ ಬಿಟ್ಬಿಟ್ಟಿದ್ದಾವೆ. SSLC ಓದೋನು ಒತ್ತಕ್ಷರ ಸಮಸ್ಯೆ ಆಗಿದೆ. ನಮ್ಮ ಭಾಷೆ ಹೋಗ್ತಾ ಇದೆ, ಯಾವುದೇ ಅನುಮಾನ ಇಟ್ಕೋಬೇಡಿ. ಇದಕ್ಕೆ ಮನುಷ್ಯನಿಗೆ ರಕ್ತ ಕೆಟ್ಟಾಗ ತುಂಬ ಕಾಯಿಲೆಗಳು ಬರ್ತವೆ, ಹಂಗಾಗ್ತಾ ಇದೆ ನಮ್ಮ ಭಾಷೆ. ಅಲ್ಲಿ BGL ಸ್ವಾಮಿ ಒಂದು ಕ್ಯಾರೆಕ್ಟರ್ ನೋಡಿದ್ರು ತಮಿಳರಲ್ಲಿ. ಅವರು ಅಲ್ಲಿ ಸಂಗೀತ ಪಾಠ ಹೇಳ್ಕೊಡೋಕ್ಕೆ ಅವನು ವಾದಾಬಿ ಗಣ ಬದಿಂ ಬಜೆಂ ವಾರಣ ಅಂತ ಏನೋ ಹೇಳ್ತಾನೆ. ಆಮೇಲೆ ಅಪ್ಪಟ ತಮಿಳಿಗೆ ಎಲ್ಲವನ್ನು ತರ್ಜುಮೆ ಮಾಡ್ತಾ ಪೀಚಿಗೆಲ್ಲ ಚಾಮಿ ಅಂತ ಅಂದ್ಬಿಟ್ಟು ಬೋರ್ಡ್ ಬರ್ಕೊ ಬಂದಿರ್ತಾರೆ. ಅದನ್ನು ನೋಡ್ತಾ ಅವರು ತಮಿಳ ಅಂದ ಕೂಡಲೇ ಅವರು ನಮ್ಮವನು ಅಂತ ಅಂದ್ಬಿಟ್ಟು. ಕೆಲವರೆಲ್ಲ ಆ ಥರ ಇದೆ, ಕೆಲವರಲ್ಲಿ ಈ ಮುಸ್ಲಿಂ ನಮ್ಮವರು ಅಂತಾರೆ. ನಾವು ನಮ್ಮವರು ಅಂದರೆ ನಮ್ಮ ಜಾತಿ ಆಯ್ತೀನಿ ನಾನು. ಆ ಥರದಲ್ಲಿ ತಮಿಳರು
ಆ ಥರ ಒಂದು ಇಡೀ ದೇಶಕ್ಕೆ ಅವ್ರ ಸಂಸ್ಕೃತಿ ಶೆಡ್ ಹೊಡೆದಿರುವಾಗ ಅವನಲ್ಲಿ ನೋಡ್ತಾ ಅಲ್ಲೇನು ಇಡೀ ಚಿಕ್ಕಮಗಳೂರು ಎಲ್ಲಿ ನೋಡಿದ್ರು ಬಂಡೆ ಮೇಲೆಲ್ಲ ಒಂದು ಪಕ್ಷದ ಸಿಂಬಲ್ಗಳು ಬಟ್ಟಿಂಗ್ಸ್ ಇದು ರೇಜ್ಗಾಗಿ ಅವನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಹೊರಟೋಗ್ತಾನೆ. ಆ ಕಾದಂಬರಿ ಕಾಲಮಾನದ ಒತ್ತಡದಿಂದ ಬಂದಿದ್ದಷ್ಟೇ. ಏನೋ ಚಿಕ್ಕಮಗಳೂರಿನಲ್ಲಿ ಬಹಳ ವರ್ಷ ಇದ್ದೆ. ಆಮೇಲೆ ನಾನು ಹಳೇದನ್ನು ಹುಡುಕೊಂಡೋಗಿ ಅಳೋದು ಜಾಸ್ತಿ. ಹಳೇದು ಕಾಲ ಬದಲಾಗಿದೆ, ಎಲ್ಲವೂ ಬದಲಾಗಿದ್ದೇವೆ ಅನ್ನೋದಕ್ಕೆ ಗೊತ್ತಾಗ್ತಿರಲಿಲ್ಲ ನನಗೆ. ಹಾಗಾಗಿ ನಮಗೆ ಹೈಸ್ಕೂಲು ಭಾಳ ನಮ್ಮ ನಾಗ್ತಳಿ ಚಂದ್ರಶೇಖರ ಇವರೆಲ್ಲ ನಾವೆಲ್ಲ ಓದಿದ ಹೈಸ್ಕೂಲು ಡೆಮಾಲಿಷ್ ಆಗಿದೆ. ನೋಡಿದ್ರೆ ಅಳು ಬಂದ್ಬಿಡ್ತು. ಅದ್ರ ಮುಂದೆ ಚತುಷ್ಪಥ ರಸ್ತೆ ಕಾರಣಕ್ಕೆ ಮಂಡ್ಯ ಜಿಲ್ಲೆ ದೊಡ್ಡ ಸಂತೆ ಹೊರಟೋಯ್ತು. ಆಮೇಲೆ ಅಲ್ಲಿ ಕೆಳಗಾಶ ಅಂಡರ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಹೈಸ್ಕೂಲ್ ಮುಂಭಾಗದಲ್ಲಿ ಅಂಡರ್ ಪಾಸು 2 ಕಾಲುವೆ ಥರ ಬಂದುಬಿಟ್ಟಿದೆ. ಒಂದು ಜಾಗನೇ ಕ್ಲೋಸ್. ಆದರೆ ಒಂದು ಐತಿಹಾಸಿಕವಾದ ಜಾಗ ಮಂಡ್ಯ ಜಿಲ್ಲೆ ದೊಡ್ಡ ಸಂತೆ ಅಂದರೆ ಅದು ನಾನು 3 ವರ್ಷ ತಪ್ಪದೆ ನೋಡಿದ್ದೀನಿ ಆ ಜಾತ್ರೆನ, ಅಲ್ಲ ಸಂತೆನ. ದನಿನಾಸರ ಅನ್ನೋರು. ದನಿನಾಸರ ಅಂದ್ರೇನು? ಎತ್ತುಗಳದೊಂದು ಜಾಗ, ಗಬ್ದಸ್ಗಳದೊಂದು, ಗೊಡ್ಡಸ್ಗಳದು, ಕರಿನಸ ಇದೊಂದು ವಿಭಾಗ, ಮತ್ತು ಆಡು ಕುರಿದೊಂದು ವಿಭಾಗ, ಕೋಳಿದೊಂದು ವಿಭಾಗ. ಪ್ರತಿ ವಾರ ಸೇರೋದು ಹೊಂಟೋಯ್ತದು. ಅದು ನೋಡಿದರೆ ಅಳು ಬರುತ್ತೆ. ಆ ಥರದಲ್ಲಿ ಒಂದು 35 ಹೆಚ್ಚು ಕಮ್ಮಿ 40 ವರ್ಷದ ಹಿಂದೆ ನೋಡಿದ್ದೆ ಹೊಸ್ಕಾನ್ ಎಸ್ಟೇಟನ್ನು ನೋಡಬೇಕು ಅಂತ ಅಂದೆ. ಚಿಕ್ಕಮಗಳೂರು ಗೆಳೆಯರು ಕರ್ಕೊಂಡೋದ್ರು. ಅದೆಲ್ಲ ಹೊರಟೋಗಿತ್ತು. ಅದೆಲ್ಲ ಆಗಿಂದೇನು ಆಗಿನ ವ್ಯವಸ್ಥಿತವಾದ ಕಾರ್ಮಿಕರ ಕೊಠಡಿಗಳು ಅವು ಎಲ್ಲ ಏನೂ ಇರಲಿಲ್ಲ. ಕಾಲಮಾನದಲ್ಲಿ ಇಲ್ಲಿ ಎಲ್ಲವೂ ಬದಲಾಪಟ್ಟು ಈಗೇನಾಗಿದೆ ಅಂತಂದರೆ ಜಾಗತೀಕರಣದ ಹೊಡೆತದಲ್ಲಿ ನಾವು ರಾಜು ಹೇಳ್ದಂಗೆ ಇದು ಅಪ್ರಸ್ತುತ. ಇದು ಹೊಸ ತಲೆಮಾರಿಗೆ ಏನು ಅನಿಸಲ್ಲ. ನಾನು ಲೈಬ್ರರಿಲಿ ಕೆಲಸ ಮಾಡ್ತಾ ಜನ ಯಾವ ಪುಸ್ತಕ ಓದ್ತಾರೆ ಅನ್ನೋದು ನನಗೆ ಗೊತ್ತಾಗೋದು. ಆ ಉಷಾ ನವರತ್ನರಮ್ಮ ಅವರು ಇವರು ಎಂಡಮೂರಿ ಅವ್ರನ್ನ ಓದಿದ್ರು ಸಿಕ್ಕಾಪಟ್ಟೆ ಓದ್ತು. ಸಡನ್ ಅಂತ ಪತ್ತದಾರಿ ಹೊರಟೋಗ್ಬಿಟ್ಟು 300-400 ಕೃತಿ ಬರೆದಿದ್ದೆ. ಎಷ್ಟು ನರಸಿಂಹಯ್ಯ ಒಂದು ಸೆಲ್ಫಲ್ಲಿ ಜೋಡಿಸಿದ್ರೆ ಯಾರು ಮುಟ್ಟಿಲ್ಲ. ಯಾಕೆಂದರೆ ಟಿ ವಿಲಿ ಬರೋ ಕ್ರೈಮ್ ರಿಪೋರ್ಟ್ರಿಗೆ ಹೋಲಿಸಿದರೆ ಅವೇನೇನೂ ಅಲ್ಲ, ಸಪ್ಪೆ ಕೃತಿಗಳಾಗ್ಬಿಟ್ಟು ಬಂದ್ವಲ್ಲ. ಕ್ರೈಮು ಮನುಷ್ಯನ ಮನಸ್ಸಿನಾಳದಲ್ಲಿ ಎಷ್ಟು ಕ್ರೌರ್ಯದ ವಿಭಾಗ ಇದ್ದಾವೆ ಅಂದರೆ, ನಮ್ಮಲ್ಲಿ ಹನುಮಂತರಾಯರು ವಕೀಲರ ವಗೈರೆಗಳು ಅಂತ ಬರೆದ್ರು ಲಂಕೇಶ್ ಪತ್ರಿಕೆಯಲ್ಲಿ. ಅಲ್ಲಿ 80 ಲೇಖನ ಬರೆದ್ರು. ಆ 80 ಅಪರಾಧಗಳಿಗೆ ಅವರು ವಕೀಲರು. ಅವ್ರು ಯಾಕೆ ಪ್ರಖ್ಯಾತ ವಕೀಲರು ಅಂದರೆ, ನಮ್ಮ ದೊಡ್ಡ ಪೊಲೀಸ್ನವರು FIR ಮಾಡಿರ್ತಾರಲ್ಲ, ಅವು ಕೋರ್ಟಲ್ಲಿ ನಿಲ್ಲಲ್ಲ. ಕೊಲೆ ಕೇಸ್ಗಳು ಸಾಮಾನ್ಯವಾಗಿ ಕೋರ್ಟಲ್ಲಿ ನಿಲ್ಲ. ಅದಕ್ಕೆ ತುಂಬ ಕೊಲೆಗಳು ಯಾಕೆ ಆಗ್ತಾ ಇದ್ದಾವೆ ಅಂದರೆ, ಕೊಲೆ ಕೇಸ್ ಕೋರ್ಟಲ್ಲಿ ನಿಲ್ಲಲ್ಲ, ಯಾರೂ ಸಾಕ್ಷಿ ಹೇಳಲ್ಲ. 22 ವರ್ಷ ಆಗುತ್ತೆ, ಅಷ್ಟೊತ್ತಿಗೆ ಎಲ್ಲ ಸತ್ತೋಗಿರ್ತಾರೆ. ಈಗ 2 ವರ್ಷ ಕೊರೋನಾ ಬಂದು ಕೋರ್ಟ್ ನಡೀಲಿಲ್ಲ, 24 ವರ್ಷ ಆಗುತ್ತೆ ಈಗ ತೀರ್ಪಿಗೆ. ಈಗ ನೋಡಿ, ಚಿಕ್ಕರ ಕೊಲೆ ಯಾವಾಗ ಈಗ ತೀರ್ಪು ಬಂದಿದೆ, ಅವನಿಗೆ ಜೀವಾವಧಿ. ಅವನು 88 ವರ್ಷ ಆಯಿತು, ಹೋಯ್ತಾನೆ. ಹಾಗಾಗಿ ನಮ್ಮಲ್ಲಿ ಕೋರ್ಟ್ಗಳಿಗೆ ಜನ ಎದುರದಂಥದ್ದೊಂದು ಸ್ಥಿತಿ ಬಂದಿರೋದು. ಇಲ್ಲಿ ಹೊಸ ತಲೆಮಾರಿನಲ್ಲಿ ನಮ್ಮಲ್ಲಿ ಇನ್ನೊಂದು ವಿಶೇಷ ಅಂದರೆ, ಜಡ್ಜ್ ಲಂಚ ತಗೊಳ್ತಾರೆ ಅನ್ನೋದು ನನಗೆ ತುಂಬ ಶಿವಮೊಗ್ಗ ಬಂದಾಗ ಎದುರಿಕೊಳ್ಳೋ ಸಮಸ್ಯೆ ಆಗಿತ್ತು ನನಗೆ. ತರೀಕೆರೆ MLA ಪರಿಚಯ ಇದ್ದರು, ನೀಲ್ಕಂಠಪ್ಪನವ್ರೆ, ಜಡ್ಜಿ ಲಂಚ ತಗೋತಾರಲ್ರಿ ಅಂದೆ. ನಾನೇ ಕೊಟ್ಟಿದ್ದೀನಿ ಅಂತ ಅಂದೆ. ಇಲ್ಲಿ ಕೃತಿ 1861ನೇ ಇಸ್ವಿಲಿ ಲಂಚ ಕೊಟ್ಟಿದ್ದಾರೆ. ಬ್ರಿಟಿಷರು ಜಡ್ಜಿಗೆ ಕೊಟ್ಟಿದ್ದಾರೆ. ಯಾವ ಕಾಲದ್ದಿದು? ಜಡ್ಜ್ ಲಂಚ ತಗೊಂಡೇಟಿಗೆ ನ್ಯಾಯಾಂಗ ಹೆಂಗೆ ಕೊಲ್ಯಾಪ್ಸ್ ಆಗುತ್ತೋ, ಮತ ಕೋರ್ಟ್ ತಗೊಂಡೇಟಿಗೆ ಡೆಮಾಕ್ರಸಿ ಕೊಲ್ಯಾಪ್ಸ್ ಆಗುತ್ತೆ. ಅವೆಲ್ಲ ನಡೆದೋಗಿದ್ದಾವೆ. ಇವಾಗ ಡೆಮಾಕ್ರಸಿ ಕೊಲ್ಯಾಪ್ಸ್ ಆಗಿದೆ, ನ್ಯಾಯಾಂಗ ಹೋಗಿದೆ, ಎಲ್ಲ ಹೋಗಿದೆ. ಜಾಗತೀಕರಣ ದಶೆಯಿಂದ ನೋಡಿ, ನಾವು ಹೊಸ ತಲೆಮಾರು ಯಾರೂ ಇಲ್ಲ. ಕಥೆಯನ್ನು ಮುಂದೆ ಅಂತ ಅನಿಸುತ್ತೆ. ಯಾರಿಗೆ ಬರೀಬೇಕು? ಯಾರೂ ಓದ್ತಾ ಇಲ್ಲ. ಈ ಹೊಡೆತದ ಸಂದರ್ಭದಲ್ಲಿ ಈಗ ಸಂಪೂರ್ಣ ನಮ್ಮ ಸಂಸ್ಕೃತಿಯನ್ನು ಸರ್ವನಾಶ ಮಾಡ್ತಾ ಇರೋ ಸಂದರ್ಭ ಇದು. ಹಳ್ಳಿಗಳಲ್ಲಿ ಸಂಬಂಧಗಳೆಲ್ಲ ಹೋಗ್ಬಿಟ್ಟು, ಸಂಬಂಧಗಳು ಕಂಪ್ಲೀಟ್ ಹೊರಟೋದು, ಹಳ್ಳಿಗಳು ಸರ್ವನಾಶ ಆಗೋದು. ಅದು ಗಾಂಧಿ ಮಾರ್ಗದಲ್ಲಿ, ಗಾಂಧಿ ನೆಹರು ಇಬ್ಬರದ್ದು ಮಾರ್ಗದಲ್ಲಿ ಗಾಂಧಿನೇ ಎಲ್ಲ ಬಿಸಾಕ್ಬಿಟ್ರು.
ಭಾರತದ ಹಳ್ಳಿಗಳು ಉದ್ಧಾರ ಆದರೆ ಪಟ್ಟಣ ತಾವಾಗೆ ಉದ್ಧಾರ ಆಯ್ತವೆ ಅಂತ ಹೇಳಿದರು. ಕೇಳಿಸ್ಕೊಳ್ಳಿಲ್ಲ ಇವರು. ಯಾರೂ ಇಲ್ಲ ಹಳ್ಳೀಲಿ. ಸಡನ್ ಅಂತ ಬೆಂಗಳೂರು ಜನಸಂಖ್ಯೆ 1.5 ಕೋಟಿ ಆಗುತ್ತೆ ಅಂದರೆ ಎಷ್ಟು ಹಳ್ಳಿಗಳು ಹೊಂಟೋಗಿರ್ಬೋದು. ಈ ಸಂದರ್ಭದಲ್ಲಿ ನಾವು ಏನು ಬರಿಬೇಕು ಅಂತ ಅನ್ಸುತ್ತೆ. ನಮಗೆ ಈ ಬುಕ್ನೆಲ್ಲ ನೋಡಿದ್ರೆ ಇದೇನು ಇಷ್ಟೊಂದು ಬುಕ್ ಅವಲ್ಲ, ಯಾತಕ್ಕೆ ಇವು ಅಂತ ಅನಿಸ್ಬಿಡುತ್ತೆ. ಈಗ ರೀಡರ್ಸ್ಗೆ ಬೇಕಿರೋದೇ ಬೇರೆ. ಈಗ ಕಾರಂತರ ಕಾದಂಬರಿ ಯಾರು ಓದ್ತಾರೆ? ತೇಜಸ್ವಿ ಹೇಳಿದರು, ಕಾರಂತರ ಅಥೆಂಟಿಕ್ ಪ್ರಪಂಚ, ಕುವೆಂಪು ಕಲಾಸೃಷ್ಟಿ, ಲೋಹಿಯಾರವರ ತತ್ವಚಿಂತನೆ, ಮುಂದೆ ಬರೋವರಿಗೆ ಬರವಣಿಗೆ ಹೂರ್ಣ ಇದೇನೆ ಅಂತ ಹೇಳಿದರು. ಇಲ್ಲಿ ಕಾರಂತರು ಯಾರಿಗೆ ಬೇಕೀಗ? ಕುವೆಂಪು ಹಳೆಯ ತಲೆಮಾರು ಓದ್ತಾ ಇದೆ, ಹೊಸ ತಲೆಮಾರು ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಹೊಸ ತಲೆಮಾರು ನಿಮಗೆ ಎಲ್ಲೂ ಕಾಣ್ತಾ ಇಲ್ಲ. ಭಯ ಏನು ಅಂದರೆ ಮುಂದೇನು ಎಲ್ಲರೂ ಸೈಲೆಂಟಾಗಿರ್ತಾರೆ. ಭವಿಷ್ಯದಲ್ಲಿ ಯಾರೂ ಮಾತಾಡ್ದಂಗೆ ಏನು ವಿಷಯ ಇರಲ್ಲ. ಅಂಥ ಟೈಮ್ನಲ್ಲಿ ನಾವು ಯಾರು ಓದದೇ ಇದ್ರೂ ಸುಮ್ಮನೆ ಕೆರೀತಾ ಕುಂತಿದ್ದೀವಿ ಕಾದಂಬರಿ. ಕೆರಿಯೋದು ಪ್ರಕಟಿಸೋದು ಅಥವಾ ಅದು ಬಚ್ಚಿಟ್ಟ ಸತ್ಯ ಅಂತದೊಂದು ಬರೆದೆ. 50,000 ರೂಪಾಯಿ ಆಯಿತು, ನಾನೇ ಪ್ರಿಂಟ್ ಹಾಕ್ಸಿದೆ. ಒಂದಷ್ಟು ಫ್ರೆಂಡ್ಸ್ಗೆಲ್ಲ ಸೈನ್ ಮಾಡಿಕೊಟ್ಟೆ, ಒಂದು 25,000 ಏನೋ ಬಂತು. ಅಲ್ಲಿಗೆ ಸುಮ್ಮನೆ 25,000 ಕಳ್ಕೊಂಡಂಗೆ ಆಯಿತು. ಅದಕ್ಕೆ ಈಗ ಯಾರ್ಯಾರಿಗೆ ಕೊಟ್ಟು ಒಂದು 2-3 ಬುಕ್ ಬೇರೆಯವ್ರಿಗೆ ಕೊಟ್ಟೆ. ಅವರು 10,000 ರೂಪಾಯಿ ಕೊಟ್ಟು ಒಂದು 25 ಬುಕ್ ಕಳಿಸಿದ್ರು. ಇದೇ ಚೆನ್ನಾಗ್ಯದಲ್ಲ ಅನ್ನಿಸ್ತು ಅವರು. ಹೀಗೆ ಈ ಕಾದಂಬರಿ ಚಿಕ್ಕಮಗಳೂರಿನಲ್ಲಿದ್ದ ಒಂದು ಅನುಭವ. ಮತ್ತು ನನಗೆ ಐತಿಹಾಸಿಕ ಕಾದಂಬರಿ ಅಂತಾರಲ್ಲ, ಐತಿಹಾಸಿಕ ಕಾದಂಬರಿ ಹೆಂಗೆ ಬರೀತಾರೆ ಅಂತ ಗೊತ್ತಾಯಿತು. ಇವು ಐತಿಹಾಸಿಕನೇ. ಆಮೇಲೆ ತೇಜಸ್ವಿ ಅವ್ರನ್ನ ಸಂದರ್ಶನ ಮಾಡಿದ್ದು, ಅವ್ರು ಭೇಟಿ ಹಾಕಕ್ಕೆ ಹೋಗ್ತಿದ್ದೆಲ್ಲ ನೋಡಿದಾಗ ನಾವು ಎಷ್ಟು ಕೆಟ್ಟದಾಗ ಬದುಕ್ತಾ ಇದ್ದೀವಲ್ಲ ಅಂತ ಅನಿಸ್ಬಿಡ್ತು. ಅವರು ಕಾಡು ಹೋಗ್ತಾ ಇರೋ ಬಗ್ಗೆ ಅವರು ಭಾಳ ನೊಂದ್ಕೊಳ್ಳೋರು. ನಿರಂತರವಾಗಿ ಕಾಡು ಹೋಗ್ತಾಯಿದೆ. ನಾನು 45 ವರ್ಷದಿಂದ ಇಲ್ಲಿ ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿಂದ ಸ್ಟಾರ್ಟ್ ಆಗೋದು ಕಾಡು, ಸಾಗರದವರೆಗೆ ಎಡಬಲ. ಈಗ ಮೊನ್ನೆ ದಿನ ಹೋಗಿ ನೋಡಿದೆ, ಎಡಬಲ ಅಡಿಕೆ ತೋಟ ಬಂದವೆ. ಅಡಿಕೆ ತೋಟದ ಕಥೆ ಏನು ಗೊತ್ತಾ? ಇಲ್ಲಿಂದ ತುಮಕೂರು ಗಂಟ ಆಗಿದೆ, ಇಲ್ಲಿಂದ ಶೃಂಗೇರಿ, ಇಲ್ಲಿಂದ ದಾವಣಗೆರೆ. ಕಥೆಯೇನು ಹಿಂಗಾದರೆ ಅಂತ ಅಂದ್ಬಿಟ್ಟು ಅವೇನಾರು ಒಂದು 4 ಅಡಿಕೆ ತಿನ್ಕೊಂಡು ಸುಮ್ಮನಿರೋದಾದರೆ ಬೆಳ್ಕೊಳ್ಳಿ, ಹಂಗಾಗಲ್ಲ. ಅನ್ನನೇ ತಿನ್ಬೇಕಿಲ್ಲಿ. ಈ ಕಾದಂಬರಿ ನೋಡೋಣ ಯಾರು ತಗೊಂಡು ಓದ್ತಾರೆ ಅಂದ್ಬಿಟ್ಟು ಸುಮ್ಮನೆ ಕೆರೆದಿದ್ದೀನಿ. ಕಾದಂಬರಿ ಹೂರ್ಣ ಎಲ್ಲ ನಿಮಗೆ ಗೊತ್ತಾಯಿತು. ನಾನು ಆಗಲೇ ಹೇಳ್ದಂಗೆ ಬರೆಯೋವನಿಗೆ, ಲೇಖಕನಾದವನಿಗೆ ಅವನ ಸಾಲನ್ನು ನಮ್ಮ ನಡುವಿನ ಯಾವುದೇ ಕಾನೂನು ಚಳುವಳಿಗಳು, ಪ್ರಭುತ್ವ ನಿಯಂತ್ರಿಸಬಾರ್ದು. ಅದಾಗಿದೆ ಇಲ್ಲಿ. ಆಮೇಲೆ ನಾಗ್ತಳ್ಳಿ ಚಂದ್ರಶೇಖರನಿಗೆ ಮಂಡ್ಯ ರಮೇಶ್ ಕಟ್ಟೆ ಪ್ರಾಣ ಆಡಿಸ್ಬಿಟ್ಟು ತರ್ತಾನೆ ಅಂತ ಗೊತ್ತಾದಾಗ ನಾಗ್ತಳ್ಳಿ ಏನು ಅಂದಂದರೆ, ಇಲ್ಲಿ ದೇವೇಗೌಡರು ಟೀಕೆ ಮಾಡೋದೇನು ಬೇಡ ಕಣಪ್ಪ ಅಂದ. ಅಯ್ಯ, ದೇವೇಗೌಡರು ಟೀಕೆ ಮಾಡೋದಲ್ಲ, ದಿನಗಟ್ಟಲೆ ಹೇಳ್ಬೋದು ಅವ್ರನ್ನ ಅಲ್ವಾ. ಒಂದು ಮುಗ್ಧ ಜನಾಂಗನ, ಕರ್ನಾಟಕದ 2ನೇ ಅತಿ ದೊಡ್ಡ ಜನಾಂಗ ಒಕ್ಕಲಿಗರಿಗೆ ಮೋಸ ಮಾಡಿ ಎಲ್ಲ ಜನ ಮೊಮ್ಮಕ್ಕಳನ್ನ ತಂದು ಕೂರಿಸಿ ಅವೆಲ್ಲ ವ್ಯಭಿಚಾರಿಗಳು, ನೀಚರು, ಕೂಲ್ರು ಆಗಿರೋದನ್ನ ನಾವು ಮಾತಾಡಬಾರ್ದು ಸ್ಟೇಜ್ ಮೇಲೆ. ಬೇಡ ಅಂತ ನಾವು. ನಮ್ಮಲ್ಲೊಬ್ಬ ತ್ಯಾಗರಾಜ ಅಂದ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಭಾಳ ಕೆಟ್ಟದಾಗ ಬರೆದಿದ್ದ. ಸದನದಲ್ಲಿ ಚರ್ಚೆಗೆ ಬಂದ್ಬಿಡ್ತು. ಸದನದಲ್ಲಿ ಚರ್ಚೆ ಬಂದಾಗ ಪಟೇಲ್ರು ಅದು ಟಿಶ್ಯೂ ಪೇಪರ್, ಅದು ನಾನು ಓದಲ್ಲ, ನೀವ್ಯಾಕೆ ಓದ್ತೀರಿ ಅಂತ ಅಂದರು ಪಟೇಲ್ರು. ಕೆಲವೇ ದಿನಕ್ಕೆ ಪತ್ರಿಕೆಗೆ 20 ವರ್ಷ ಆದ ಫಂಕ್ಷನ್ನು ಸಮಾರೋಪಕ್ಕೆ ಅವರೇನೆ ಅವ್ರು ಬಂದು ಭಾಳ ಚೆನ್ನಾಗಿ ಮಾತಾಡ. ಲಂಕೇಶ್ ಪಾಪ ಪಟೇಲ್ರು ನಿಮಗೆ ಗೊತ್ತಿಲ್ಲ ತುಂಬ ಒಳ್ಳೆಯವರು ಅಂತಂದರು. ಪಟೇಲ್ರು ಕಣ್ಣು ಮಿನಿಗಿಬಿಟ್ಟು ಹಂಗೆ. ಅವರು CM ಆಗೋ ಸಂದರ್ಭ ಇರಲ್ಲ ಅಂತ, ಅವ್ರು ಮುಖ್ಯಮಂತ್ರಿ ಆಗೋ ಸಂದರ್ಭನೇ ಬೇರೆ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದರು ಅವರು. ಅದೇನೋ ಅವ್ರ ಕ್ರಮದಲ್ಲಿ ಲಂಕೇಶ್ ಏನೋ ಬರ್ಕತ್ತಾನೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತಂದ್ರು. ನಮ್ಮಲ್ಲಿ ಬಂಗಾರಪ್ಪನವ್ರು ಹಂಗೆ ಅಂತಿದ್ರು, ಅವ್ರೇನೋ ಬರ್ಕೊಳ್ತಾರೆ, ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ. ಇಲ್ಲ, ಪತ್ರಿಕೆನ ಸೀರಿಯಸ್ ಆಗಿ ತಗೊಳ್ಳೋರೆಲ್ಲ ಇದ್ದರು. ಅವರು ಓದ್ತಿದ್ರು. ಅವನು ಆತಂಕ ಇರೋದು ಲಂಕೇಶ್ ಏನು ಹೇಳ್ತಾನೆ ಅಂತ ಅಂದ್ಬಿಟ್ಟು ಕಡೆವರೆಗೂ ಯಾವುದೇ ವಿಷಯಕ್ಕೆ. ಈಗ ಲಂಕೇಶ್ ಇದ್ದರೆ ಸಾಹಿತಿಗಳಷ್ಟು ಎದುರ್ತಿದ್ರು, ಕಳಪೆ ಬರೆಯೋಕ್ಕೆ ಎದುರ್ತಿದ್ರು ಸಾಹಿತಿಗಳು. ಬಿಡಲ್ಲ ಕಣ್ರಿ ಅವನು ಒಂದು ಮನೆ ಹಾಳಾಗ ಅಂತ ಅಂದ್ಬಿಟ್ಟು.
ಸತ್ತಾಗ ಒಂದು ನಿರಾಳ ಆಯಿತು ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ರಾಜಕಾರಣಕ್ಕಿಂತ ನಿರಾಳ ಆಯ್ತು ಅದು. ಒಬ್ಬ ರಾಜಕಾರಣಿ ಹಾಲು ಕುಡ್ದಂಗೆ ಆಯಿತು ಅಂದಿದ್ದ. ಅವ್ರಿಗೆ ನಿಷ್ಠೂರತೆ ಯಾರೂ ತಡ್ಕೊಳ್ಳಲ್ಲ.